ಮಳೆ ಬಂತಲ್ಲ ಅಣ್ಣ. ಮತ್ತೆ ಅದು ಬ್ಯಾಟಿಂಗ್ ಗೊತ್ತಾಗಿರಲ್ಲ, ನೀಟಾಗಿ ಮ್ಯಾಚ್ ನೋಡಿದವ್ರು ಗೊತ್ತಾಯ್ತಂತದ. ರನ್ ನೋಡ್ಬೇಕು. ಅವ್ರು ಕೊಟ್ಟರೆ ಮಹಾನ್ ಪ್ರಸಾದ. ಅಲ್ಲಿ ಹೋಗ್ತಾವನ್ನಲ್ಲ ಅವರು ಬ್ಯಾಗ್ನ ತಗೊಂಡು ಬ್ಲೂ ಕಲರು ಬಟ್ಟೆ ಹೋಗಿ ಲೈನಿಗೆ ಜಾಯ್ನ್ ಆಗ್ತಾ ಇದ್ದಾರಲ್ಲ. ನನಗೆ ಅರ್ಥ ಆಗ್ತಿರೋ ಸ್ಟ್ರಾಟಜಿ ಏನಂದರೆ ಇಲ್ಲಿ ರೈಸ್ ಬಾತ್ ಇಟ್ಟಿದ್ದವನೇ, ಯಾಕೆ ಇಟ್ಬಿಟ್ಟ, ಯಾಕೆ ಅಲ್ಲಿ ಹೋದ ಅಂತ ಗೊತ್ತಿಲ್ಲ. ಬಹುಶಃ ಎರಡನೇ ಪ್ಲೇಟ್ ಇಸ್ಕೊಳಕ್ಕೆ ಹೋಗಿದ್ದಾನೆ. ಅಂದರೆ ಇದು ತಿಂತ ನಿಂತ್ಕೊಂಡ್ರೆ ಮುಗಿಸೋಷ್ಟೊಳಗೆ ಖಾಲಿಯಾಗಿ ಹೋಗುತ್ತೆ. ಸೊ ಇದನ್ನು ಸ್ವಲ್ಪ ತಿನ್ಬಿಟ್ಟು ಇಲ್ಲಿ ಮಡಗ್ಬಿಟ್ಟು ಹೋಗಿದ್ದಾನೆ. ಅಲ್ಲಿ ಇನ್ನೊಂದು ಈಸ್ಕೊಬಂದು ಎರಡೂ ಒಟ್ಟಿಗೆ ತಿಂತಾನೆ ಅಂತ ಅಂದ್ಕೊಳ್ತೀನಿ, ಗೊತ್ತಿಲ್ಲ, ಇರ್ಬೋದು. ಹಿಂಗೆ ಹೋದ, ಹಿಂಗೆ ಈಸ್ಕೊಬೋತಾ ಇದ್ದಾನೆ. ವಾ, ಇಲ್ಲ ಗುರು, ಅದೇನೋ ಅವ್ರ ಸ್ಟ್ರಾಟಜಿ ಗೊತ್ತಿಲ್ಲಪ್ಪ. ಊಟ ಎಲ್ಲೇ ಬಿಟ್ಟಿದ್ದಾನೆ ಅವನು. ಅವ್ರ ಸ್ಟ್ರಾಟಜಿ ಏನು ಅಂತ ನನಗೂ ಅರ್ಥ ಆಗಲಿಲ್ಲ ಗುರು. ಒಂದು ಸರಿ ಕೊಟ್ಟಿದ್ದು ಊಟ ಇಲ್ಲಿ ಇಟ್ಬಿಟ್ಟ, ಎರಡೇ ಸರಿ ಇಸ್ಕೊಬಂದು ತಿಂದ. ನನಗೆ ನಿಜವಾಗ್ಲೂ ಅರ್ಥ ಆಗಲಿಲ್ಲ ಯಾಕೆ ಅಂತ. ಟೀ ಕುಡಿತಾರದು ಷಡ್ಬುಗ. ಆ್ಯಕ್ಚುಲಿ ಇಲ್ಲ, ಬಕ್ಕರಿಗೆ 100 ರೂಪೀಸ್ ಕೇಳಿದೆ, ಟೀ ಕೊಡು, ಕುಡಿಯೋಕ್ಕಾದ್ರೂ ಬೇಕು ಕೊಡು ಅಂತ, ಕೊಟ್ಟಿಲ್ಲ. ಸೊ ಇವರು ಷಡ್ಮುಗ ಮಾತ್ರ ಟೀ ಕುಡಿ ಅಂತ ಆ್ಯಕ್ಚುಲಿ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡ್ತಾರದು. ಕೇಳಿಸ್ಕೊಡ್ರ ಅವ್ನು ಬಾಬುಲಿ ಕಡೆ ಹೀಗೆ ಹೀಗೆ ಅಂತ. ಆ್ಯಕ್ಚುಲಿ ಇದು ಆರ್ಗನೈಸ್ಡ್. ಅಲ್ಲಿ ಗಾಡಿ ನಿಂತ್ಕೊಂಡಿತ್ತಲ್ಲ, ಅಲ್ಲಿ ಫಸ್ಟ್ ಗಾಡಿ ನಿಂತ್ಕೊಂಡಿತ್ತಲ್ಲ, ಅವನು ನನ್ನನ್ನು ಎಲ್ಗೋಗ್ಬೇಕಂತ ವಿಚಾರಿಸಿದಲ್ಲ. ಸೊ ಅವನು ನಿಂತ್ಕೊಂಡಿದ್ದ ಸುಮ್ಮನೆ ಬ್ರೇಕ್ ಬೇಕಂತ ಅಂದ್ಬಿಟ್ಟು ಗಾಡಿ ತೆಗೆದಿದ್ದು. ಸೊ ಅಲ್ಲಿ ಸ್ಟಾರ್ಟ್ ಮಾಡ್ತೀವಿ ಅಂತ ಆ್ಯಕ್ಚುಲಿ ಕಾಲು HM ಬಂದೂರಿಗೆ ಹೋಗಲಿಲ್ಲ ಇದಾರಲ್ಲ, ಕ್ರಿಯೇಟ್ ಮಾಡ್ತೀವಿ ಅಂತ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡ್ತಿರೋದು ಆ್ಯಕ್ಚುಲಿ.
ಸಿಟಿ ಕಾರ್ಪೊರೇಷನ್ AA7538 ಹೆಂಗೆ ನಿಲ್ಸವ್ರೆ. ಇದು ಎಕ್ಸ್ಪ್ಲೇನ್ ಮಾಡ್ಬೇಕಾಗಿಲ್ಲ, ಅವ್ರ ಮಾತು ಕೇಳಿಸ್ಕೊಟ್ರೆ ಈಸಿಯಾಗಿ ಅರ್ಥ ಆಗೋಗುತ್ತೆ. ಇಲ್ಲ ನೋಡ, ಬಾ 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 ಅಂತ ಯಾರು ಶಿಲ್ಪಿ ಇರ್ತಾರೆ ಅವ್ರನ್ನೇ ಕೇಳಬೇಕು. ಅವ್ರ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ನಾನು ಕೆಳಗಡೆ ಹೋಗ್ತೀನಿ ಅಂತ, ಬಹುಶಃ ಅದಕ್ಕೆ ಆರ್ಗನೈಸ್ ಮಾಡಿದ್ರು ಅವ್ರನ್ನ. ಫುಟ್ಪಾತ್ ಸಿಕ್ಕಾಪಟ್ಟೆ ಬಿಸಿ ಇತ್ತು, ಸೊ ಅದೇ ಫುಟ್ಪಾತ್ ಬಿಟ್ಟು ಕೆಳಗಡೆ ಹೋಗಲಿ ಮತ್ತೆ ಬಾ 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 ಥರದ ಇವನೇ ಪೆಚ್ಚಲು ಬಡತದು ಬರೋದು. ಮುಂದೆ ಮತ್ತೆ ಬುಚ್ಚೆ ಟೈಟಲ್ ಸೀನ್ ಅಂದರೆ ನನ್ನ ಮುಂದೆನೇ ಅದಕ್ಕಿಂತ ಬುಚ್ಚೆ ಬಂದು ಕೂತ್ಕೊಳ್ಳೋದು. ಆ್ಯಕ್ಚುಲಿ ಅದೇ ಚೆನ್ನಾಗಿ ಕೂತ್ಕೋಬೇಕಾಗಿತ್ತು, ಯಾಕಂದ್ರೆ ಅಲ್ಲಿ ನೆರಳು ಕಡಿಮೆ, ಬಿಸಿಲು ಕಡಿಮೆ, ನೆರಳು ಜಾಸ್ತಿ ಅಲ್ಲಿ, ಅದಕ್ಕೆ ಅವನು ಬಂದು ಕವರ್ ಮಾಡ್ಕೊಬಿಟ್ಟ.
ಅಲ್ಲಿ ನೀರಿಟ್ಟಿದ್ದೆ, ಅವನ ಕಪ್ಪಿತ್ತಲ್ಲು ಇಲ್ಲಿ ನೀರಿಟ್ಟಿದ್ದೆ. ಇಲ್ಲಿ ಅವನ ಕಪ್ಪಿತ್ತಲ್ಲು ಹೋಗಿ ಅಲ್ಲೇ ಕತ್ತರಿಸೋಕೆ ಶುರು ಮಾಡಿದೆ. ಇದು ಎದುರ್ಕೊಂಡು ಇಲ್ಲಿ ಬಂದು ಕೂತ್ಕೊತು. ಅದೇನು ತಿನ್ನುತ್ತೆ ಅನ್ನೋದು ಐಡಿಯಾ ಇಲ್ಲ. ಅಲ್ಲಿ ಇಬ್ಬರು ಹುಡುಗರು ಕೂತ್ಕೊಂಡು ಅನಂಗಗಳು ಆಡ್ತಾ ಇದ್ದಾರೆ. ಅಲ್ಲೂ ಒಬ್ಬಳು ಹುಡುಗಿ ಒಂದು ಹುಡುಗ ಕೂತ್ಕೊಂಡು ಅನಂಗ ಆಡ್ತಾ ಇದ್ದಾರೆ. ಇವರೆಲ್ಲ ಒಲವು ಟೈಟಲ್ ಟೀಮ್, ಒಡೆಯರ್ಸ್ ಒಲವು ಟೈಟಲ್ ಟೀಮ್ ಮೆಂಡ್ರಿ ಬಿಟ್ಬಿಡಾಯಿತು. ಇವ್ರುಗಳ ಸಮಸ್ಯೆ ಮುಂಚೆ ಏನಿತ್ತು, ಈ ಸಮಸ್ಯೆ ಯಾವಾಗ ಜಾಸ್ತಿ ಇತ್ತು ಗೊತ್ತಾ? ಐಶ್ವರ್ಯ ಅರ್ಜುನ್ ಮತ್ತು ಐಶ್ವರ್ಯ ಅರ್ಜುನ್ ಲವ್ ಸ್ಟೋರಿ ಸ್ಟಾರ್ಟ್ ಆಗುತ್ತಲ್ಲ, ಆವಾಗ ಸಿಕ್ಕಾಪಟ್ಟಾಯಿತು. ಪೀಕ್ ಲೆವೆಲಲ್ಲಿತ್ತು, ಹೆವಿ ಪೀಕ್ ಲೆವೆಲಲ್ಲಿತ್ತು. ಕಡಿಮೆ ಆಗೋಗಿತ್ತು. ಈಗ ಮೊನ್ನೆ ಇವನು ಯಾರೋ ತಮಿಳ್ನಾಡಲ್ಲಿ ಎಲೆಕ್ಷನ್ ನಡೆದಾದ್ಮೇಲೆ ನಾನು ಬಂದೂರಿಗೆ ಹೋಗ್ಬೇಕಾದ್ರೆ ರಸ್ತೆಯಲ್ಲಿ ನಜರ್ಬಾದಲ್ಲಿ ಒಂದು ಹುಡುಗಿ ಕಿರಿಕ್ ಮಾಡ್ತಾರಲ್ಲ, ಇಬ್ಬರು ಹುಡುಗರು, ಡ್ರೀಮ್ ಕ್ವೀನ್. ಇಬ್ಬರು ಹುಡುಗಿರು ಆ್ಯಕ್ಚುಲಿ ಇನ್ನೂ ಒಂದು ಫಾರ್ಡ್ ಎಕೋ ಸ್ಪೋರ್ಟ್ಸ್ ಗಾಡಿ ಹೋಯ್ತು. ಸೊ ತಮಿಳ್ನಾಡು ಗಾಡಿ. ನಾನು ಆ್ಯಕ್ಚುಲಿ ಅದನ್ನು ಕವರ್ ಮಾಡೋಕ್ಕೆ ಅಂತ ತೆಗೆದಿದ್ದು. ನಾನು ಮೊಬೈಲ್ ಆನ್ ಮಾಡೋಷ್ಟರಲ್ಲಿ ಗೊತ್ತಾಯಿತು. ಅದ್ರ ಸ್ಟೋರಿ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದೆ ಅಷ್ಟೇ. ಸೊ ಅದಾದಮೇಲೆ ಜಾಸ್ತಿ ಆಗಿದ್ದು ಅದು ಬಂದೂರಿಗೆ ಹೋಗ್ಬೇಕಾದ್ರೆ ಇಬ್ಬರು ಹುಡುಗಿರು ವೀಡಾ ಗಾಡಿಯಲ್ಲಿ ಕಿರಿಕ್ ಮಾಡ್ತಾರಲ್ಲ. ಸೊ ಅದಾದಮೇಲೆ ಇವು ಹೆಣ್ಮಕ್ಳಿಗೆ ತೊಂದರೆ ಕೊಡೋದಕ್ಕೆ ಸ್ಟಾರ್ಟ್ ಮಾಡೋದು ಸಿಕ್ಕಾಬಿಟ್ಟೆ. ಈ ಬುಡತ್ತ ಉದ್ರೋಗಿರೋ ಶಟಕ್ಕೂ ಸಮಾನ ಇಲ್ಲ. ಇಲ್ಲದೇ ಇರೋ ಬಿಟ್ರಿಗೂ ಟೆಟ್ಟೆಲ್ಲ ಆಗ್ತವೆ ಬುಡ. ದಸರಾದೋಳು ಮ್ಯಾಕ್ಸ್ ಬದಿಯೊಳ ಬಲಂಗೋಚಿ ಆ್ಯಕ್ಚುಲಿ ಅದು. ಸಾಬೂನು ತೋರ್ಸೋದಕ್ಕೆ ಬಂದಿತ್ತು ಅದರೊಳಗೆ ಮಕ್ಕಳು. ಸ್ಟೈಲ್ ಒಳಗೆ ಒಂದು ಸ್ಟೈಲು KA11B1100 KA11B1100. ಏಜ್ಗೆ ಅವ್ನು ಆಡ್ತಿರ ಉತ್ತರ ನೋಡಪ್ಪ ಕೊಟ್ಟು ಹೋಗ್ತದೆ. ಆ್ಯಕ್ಚುಲಿ ಅದು ಏನು ಬರಲೇ ಇಲ್ಲ. ಅಲ್ಲಿ ಹೋದ
ಪಂಚೆ ಎತ್ಬಿಟ್ಟು ಅವ್ನು ಸಾಮಾನು ತೋರಿಸ್ಬಿಟ್ಟು ಬರ್ತಾರೆ. ಎಲ್ಲ ಲಾಸನ್ ಸುಮ್ಮನೆ ವಾಕ್ ಮಾಡ್ಕೊಂಡಿದ್ದೀವಿ ರೋಡನ್ನು ಅಂತ ತೋರಿಸ್ತಾರೆ. ಫುಟ್ಪಾತ್ ಬ್ಲಾಕ್ ಮಾಡ್ಕೊಂಡಿರ್ತಾರೆ. ಜೊತೆಗೆ ನಾನು ಊಟಕ್ಕೆ ಅಲ್ಲಿಗೆ ಹೋಗ್ತೀನಲ್ಲ ಇಲ್ಲಿಗೆ ಮಹಾಲಕ್ಷ್ಮಿ ಸ್ವೀಟ್ಸ್ ಬರೋ ನಡ್ಕೊಂಡು ಹೋಗ್ತೀನಲ್ಲ, ಸೊ ಉದ್ದಕ್ಕೂ ರೋಡಲ್ಲಿ ಎಲ್ಲ ತೊಂದರೆ ಕೊಡ್ತೀವಿ ಅಂತ ಹಾಕಿಟ್ಟು ವಿಸಿಟ್ ಮಾಡಿ ತೋರಿಸ್ತಾರೆ. ಹಿಂಗೆ ಅಡ್ಡಾಡಿಗೆ ರೋಡು ಗೊತ್ತಲ್ಲ ಅಂದರೆ ಅಲ್ಲ ತೋರಿಸ್ತಾ ಇರ್ಬೋದು. ನಡ್ಸ್ಕೊಂಡು ಕರ್ಕೊಂಡು ಹೋಗ್ತೀವಿ ನೋಡಿದೆ ಕಬ್ಬಕ್ಕೆ ಕಟ್ಕೊಂಬಲ್ಲ ಗೊತ್ತಿಲ್ಲ ಸಾಯ ಗೊತ್ತಾಗ್ತದೆ ಅಂತ ಇಂಥ ಆಟ ಆಡ್ತವೆ ಅಂದರೆ ಜೀವನ ಪರ್ಯಂತ ಎಂಥ ಮೆಟ್ರಿಗೂ ಆಟ ಆಡಿ ಎಷ್ಟು ಮನೆ ಹಾಳು ಮಾಡಿರ್ತಾರೆ. IB 3223 ಮುಂಚೆ ಮತ್ತೆ ಮುಂದೆ ಬೇಕಾಗಿ ಅದು ನೀರು ಕುಡಿತಾ ಇರೋದು. ನಾನು ಕವರಾಗಿ ಅಲ್ಲಿ ದುಡ್ಡು ತೊಗೊಳ್ಳೋ ಪ್ರಯತ್ನ ಮಾಡ್ತೀನಿ. ಅದಕ್ಕೆ ಬಟ್ ಇವಾಗ ಪ್ಯಾಂಟ್ ಬೆಲೆಲ್ಲ ನೀರು ಚೆಲ್ಕೊಂಡು ಹೋಗೋದು ಬೇಕಂತ ಕೊಳಕ್ಕೊಂಡು ಬೇಕಂತ ಮಾಡ್ತಿರೋದು. ನೀರೆಲ್ಲ ಹೊಡೆದಾಗೈತಲ್ಲ. ML 5522 HU 5516 ನೋಡಿದಾರ ಬೇಕಾರೆ HP 7828 ಸಿಟಿ ಒಳಗೆ 90 ಕಿಲೋಮೀಟರ್ಸ್ ಬಿಡೋಲ್ಲ. JR 4923 ಅದು ಗಾಡಿನ ಬರೋದಕ್ಕಾಗಿಲ್ಲ. JB 748494 ಇರುತ್ತೆ. KA02 HR 1447 ಗಾಡಿ ಇದೆ. ಹೆರಿಟೇಜ್ ಇರೋಗಂಟ ಅಂತಂದರೆ ಪುಸ್ತಕ ಬಾಲಗಟ್ಟಿ ಅಲ್ಲಿ ಕುಳಿತಿದ್ದ ನನ್ನ ಯಾರ್ಯಾರ ಪುಸ್ತಕ ರವೀಂದ್ರನ ಏನೋ ಬರೈತೆ ಗಾಡಿ ಮೇಲೆ. B3038 ಗಾಡಿ ಅದು KA05 ಇರುತ್ತೆ. ನಾಟ್ ಶೋರ್ ಹೇಳಿ ಮೆಟ್ರೋ ಬಿಟ್ಟಾಗ ಆಗ್ತಿರ್ಬೇಕಲ್ಲ. AA1784 ಗಾಡಿದು ರಾಜಶೇಖರ್ ತಪಾಲಾಗಿ ಇದು ಯಾಕೆ $10,000 ಇದ್ದರೆ ಅಲ್ಲಿಗೆ ಸ್ಪ್ರೈ ಬೇರೆ ಕೊಡ್ತಾ ಹೋಗಿ ಇನ್ನು ಬಂದಿರೋ ಒಂದು ನಾಟಿಲ್ಲ ಗಣೇಶ ಇನ್ನೇನು ಒಂದು ಉದ್ದೇಶ ಅದಕ್ಕೆ ರಾಜಶೇಖರ ಬಾಲಾಗಿ ಈ ಗಾಡಿನೂ ರಾಜಶೇಖರ ಬಾಲಾಗಿ ಲ್ಯಾಂಡ್ಫಿಲ್ ರೀಚಿರೋದಾದರೆ ಬಂದಿರೋರು ರೆಸ್ಯೂಮ್ ಪ್ರಿಂಟ್ ಹಾಕೋಕ್ಕೆ ಅಂತ ಟ್ರೈ ಮಾಡಿದೆ, ಡಿಸೈನ್ ಮಾಡ್ಸೋಕ್ಕೆ. ಎಷ್ಟು ಹೇಳಿರ್ಬೋದು ಗೊತ್ತಾ? ಗೆಸ್ ಮಾಡಿ. ಅಷ್ಟು ಅವಾಗ $500 ಕೇಳ್ದ ಡಿಸೈನ್ ಮಾಡ್ಕೊಡೋಕ್ಕೆ, ಬರೀ ಡಿಸೈನ್ಗೆ. ಬಯೋಡಾಟಾ ಡಿಸೈನ್ ಮಾಡ್ಕೊಡೋಕ್ಕೆ ಕೊರಾಲ್ಡ್ರಾದಲ್ಲಿ $500 ಕೇಳ್ದ. ಲೋಗೋ ಡಿಸೈನ್ ಮಾಡಿಕೊಡ್ಬೇಕು. ಅದೇನು ದಬಾಕ ಕೆಲಸ ಏನೂ ಇಲ್ಲ ಅದರಲ್ಲಿ. ನಾನೇ ಕೈಯಲ್ಲೇ ಬರ್ಕೊಟ್ಟಿದ್ದೀನಿ ಕ್ಲೀನಾಗಿ. ಅದು ಜಾಮಿಟ್ರಿ ಬಾಕ್ಸ್ ಯೂಸ್ ಮಾಡಿರೋದು. ಬರೀ ಕಾಪಿ ಪೇಸ್ಟ್ ಮಾಡಿಬಿಟ್ರೆ ಮುಗ್ದೋಯ್ತು. ಸ್ಕ್ಯಾನ್ ಮಾಡಿಬಿಟ್ಟು ಕನ್ವರ್ಟ್ ಕ್ಲಿಪ್ ಮಾಡಿಬಿಟ್ಟು ಕಾಪಿ ಪೇಸ್ಟ್ ಮಾಡಿಬಿಟ್ರೆ ಮುಗ್ದೋಯ್ತದೆ. ಅಥವಾ ಸ್ಕ್ಯಾನ್ ಮಾಡ್ಬಿಟ್ಟು ಕೊರಾಲ್ಡ್ರಾಗ ಎಳೆದಿಟ್ಕೊಂಡು ಕನ್ವರ್ಟ್ ಕ್ಲಿಪ್ ಮಾಡಿಬಿಟ್ರೆ ಆಟೋಮೆಟಿಕ್ಕಾಗಿ ಹೈ ಕ್ವಾಲಿಟಿ ಇದಾಗ್ಬಿಡುತ್ತೆ, ಕ್ಲಿಪ್ಪಾಗೋಗುತ್ತೆ ಅದು. ಸೊ ಅದನ್ನು ಎಳೆದಿಟ್ಬಿಟ್ಟು ಟೆಕ್ಸ್ಟಲ್ಲಿ ನೋಡ್ಕೊಂಡು ಟೈಪ್ ಮಾಡಿಬಿಟ್ರೆ ಮುಗಿದೋಯ್ತು. ಮ್ಯಾಕ್ಸಿಮಮ್ ಕನ್ನಡನ ನಾರ್ಮಲಾಗಿ ಟೈಪ್ ಮಾಡೋವಂಥ ವ್ಯಕ್ತಿ 15 ಮಿನಿಟ್ಸಲ್ಲಿ ಕೆಲಸ ಮುಗಿಸ್ಕೊಡೋದು. ಅದನ್ನು $500 ಕೇಳಿದ ಸೋಳ ಮಾಡೋ ಬಂದಿರೋನು ನಮ್ಮ ತಂದೆ ಅವರ ಸ್ವಾಮಿ ಇದಾರಲ್ಲ ಅವ್ರ ದೋಸ್ತಿಯನ್ನು ಗುತ್ತ ಬೆಡ್ರಿ ಗುತ್ತ ನನ್ನ ಮಕ್ಕಳು ಒಳ್ಳೆ ಇದ್ದಾರೆ. ಹೆರಿಟೇಜ್ ಬೀರ ನಾಗರಿಕ ಸದ್ಯವಾಲ ನಮ್ಮ ತಂದೆನೇ ಹೆರಿಟೇಜ್ ಬೀರ ನಾಗರಿಕರಲ್ಲ. ಅದಕ್ಕೆ ಹಂಗೆ ಬೆಡ್ರಿಗುಟ್ಟು ಆಟ ಆಡೋದು, ಅದಕ್ಕೆ ಹಂಗೆ ತೋರಿಸ್ಕೊ ಓಡಾಡೋದು. ಒಡೆಯರ್ಸ್ ಒಳ ವಸ್ತ್ರಗಳು, ಆರ್ಡಿನರಿ ವಸ್ತ್ರ ಒಳ ವಸ್ತ್ರ ಅಲ್ಲ, ಅದು ಒಡೆಯರ್ಸ್ ಒಳ ವಸ್ತ್ರಗಳು. HN 539171 5371 ಅದು
ಏನಕ್ಕೆ ಅಂದರೆ ಹಾಕಿಸ್ಕೊಂಡು ಹೋಗಿದ್ದಷ್ಟೇ ಅಲ್ಲ ಅವನು ಚಾಮುಂಡಿ ಬೆಟ್ಟದ ಕಲ್ಪೂಜಾರಿ ಇದ್ದಾನಲ್ಲ ಅವನು ಬಾಲಕ್ ಬಚ್ಚ. HP 4757 ಆ ಕಡೆ ಹೋಗ್ತಿರೋದು ಅಂದರೆ ಪ್ಯಾಲೇಸ್ ತಗೊಂಡ ರೌಂಡ್ ಮೇಲೆ ಹೋಗ್ತಾ ಇರೋದು ಒಡೆಯಸ್ ರೌಂಡ್ ಮೇಲೆ ಆರ್ಡಿನೇಟರ್ ರೌಂಡ್ ಮೇಲೆ. ಇವಾಗ ಪ್ರತಿಯೊಬ್ಬ ಪದಾರ್ಥ HAS 6248 ಯೂಸ್ ಹೋಗೋಕ್ಕಾಗಿತ್ತು ಹೊರ ಅಲ್ಲಿ ಬರೋಕ್ಕಾಗಲ್ಲ. ಈಗ ಏನೋ ಸಮಥಿಂಗ್ ಇತ್ತು ಗೊತ್ತು. 4JB3541 ಗಾಡಿ ಅದು. KA 4593 ಓಲ್ಡ್ ಆ್ಯಕ್ಟಿವ್ ಗಾಡಿ. ಆ್ಯಕ್ಚುಲಿ ಅಲ್ಲಿ ಹೋಗ್ತಾ ಇದ್ದು ನಡ್ಕೊಂಡು ಹೋಗ್ತಾ ಇಲ್ಲ ಸ್ಯಾರಿ ಪಿಂಕ್ ಕಲರ್ ಸ್ಯಾರಿ ಅವನನ್ನು ಕವರ್ ಮಾಡಬೇಕಾಗಿತ್ತು. ಅವಳು ಅವ್ನ ಜೊತೆಯಲ್ಲಿ ಯಾರೋ ಒಬ್ಬರು ಹೋಗ್ತಿದ್ರಲ್ಲ ಇಬ್ಬರು ತುರಾಡ್ಕೊಂಡು ಹೋಗ್ತಾಯಿದ್ರು. ಸೊ ನಾನು ಅವ್ರನ್ನ ಟೇಕ್ ಓವರ್ ಮಾಡೋ ಸಮಯದಲ್ಲಿ ವೆಹಿಕಲ್ಗಳು ಹೊಡ್ಕೊಂಡು ಹೋಗೋ ಪ್ರಯತ್ನ. ಅದಕ್ಕೆ ಸಿಕ್ಕಾಪಟ್ಟೆ ಹೇಳಿದ್ದೀನಿ ನಾನು. ಅದೇ ಥರ ಹೇಳ್ತಿರೋದು ಅದೇನಂದರೆ ನಾವು ನೋಡ್ತಾ ಇದ್ದೀವಿ ವಿಡಿಯೋ ರೆಕಾರ್ಡ್ ಮಾಡ್ತಾರೆ ಗೊತ್ತಾಗ್ತದೆ ಆ್ಯಟಿಟ್ಯೂಡ್ ಮಾಡ್ತಿರೋದು ಎದುರಿಸೋದು ಥರ ಅದು. ಎರಡು ಗುರು KA 11 KA 11 ಗಾಡಿ ಅದು. ಸೊಳ್ಳೆ ಮಕ್ಕಳ ಬೇರೆ ಹೊರೋ ಅಂತ FF 3181 ಗಾಡಿ ಇದು. ಕ್ಲಾಸಕ್ಕೆ ಹೋಗಿ ಬಂದಿದ್ದ ನಾನು. ವಿರಾಟ್ 18 Pro EV 3301 ಗಾಡಿ ಇದೆ. ಡೆವಿಲ್ ವರ್ಲ್ಡ್ ಹೋಗು ಅಂತ. AA 4589 ಆಟೋ ರಿಕ್ಷಾ ಅದು ಅಲ್ಲಿ ಪಾಸ್ ಆಯ್ತಲ್ಲ ಅದು ಆಟೋ ರಿಕ್ಷಾ ಸಖತ್ ಕ್ಲೋಸ್ ಅಂತಲ್ಲ ಅದು. ಕರೆದೊಳ್ಬೇಕಿತ್ತು ಅದ್ರ ತೋರಿಸ್ತಾರಿತ್ತಿದ್ದೆಲ್ಲ ಅದು. ಹೋಗ್ಯಾರೊಳಗರು ಗಾಡಿ ನಂಬರ್ ಕಟ್ಟಿಲ್ಲ. ಎಷ್ಟು ವಾಸನೆ ಹೊಡಿತಾ ಇತ್ತು. ಇನ್ನೂ ನನಗೂ ವಾಸನೆ ಹೊಡಿತಾ ಇರ್ತದೆ. ಬೆಳಿಗ್ಗೆಯಿಂದ ಓಡಾಯಿತು ಕರೆಕ್ಟಾಗಿ ನಡ್ಕೋಗೋ ಟೈಮಿಗೆ ಹೇಗೆ ಬಿಸಿಲು ಬಂದಿತ್ತು ಲೆಕ್ಕ ಎಲ್ಲ ಬರೀ ಮಕ್ಕಳಿಗೆ ಆಟಗಳು. ಇದ್ರ ಬಗ್ಗೆ ಸಿಕ್ಕಾಪಟ್ಟೆ ಸರಿ ಹೇಳಿದ್ದೀನಿ. ವಿಡಿಯೋಗಳು ಅದನ್ನ ಟ್ರೈ ಮಾಡಬೇಕು. ಸ್ವಲ್ಪ ಬೆಳೆ ಕರೀತೀವಿ ನಾವು ಅದೆಲ್ಲ ಬಳಸ್ಕೊಂಡು ಸಾಲಿಡ್ ಲಿಕ್ವಿಡ್ ಆ್ಯಂಡ್ ಗ್ಯಾಸ್ ಮೋಡ ಮಳೆ ಮತ್ತು ಏರ್ H2O ಅದು ಮೂರು ಮಧ್ಯ ಕನ್ವರ್ಟ್ ಮಾಡಿ ಮಳೆಯಿಂದ ಮೋಡವನ್ನು ಏರಾಗಿ ಕನ್ವರ್ಟ್ ಮಾಡ್ತಾರೆ ಅಥವಾ ಏರನ್ನು ಮೋಡ ಕನ್ವರ್ಟ್ ಮಾಡಿ ಆಮೇಲೆ ಮಳೆ ಕನ್ವರ್ಟ್ ಮಾಡೋದು ಈ ಥರದ್ದೆಲ್ಲ ಕನ್ವರ್ಷನ್ ED 422 JL 3238 ಗಾಡಿ ಅದು. HD 2848 ಆ್ಯಕ್ಚುಲಿ ಬ್ಲ್ಯಾಕ್ ಕಲರ್ ಸ್ಕೂಟರ್ ಅದು. ಈ ಕಡೆಯಿಂದ ಬಲ್ಲ ಸ್ಪೀಡಲ್ಲಿ ಹೋದಾಗುತ್ತೆ ಕ್ಯಾಮ್ರಾಗೆ ಸಿಕ್ಕಿಲ್ಲ ಅಂತ ಲೆಕ್ಕ ಆರ್ಗನೈಸ್ಡ್ ಆರ್ಗನೈಸ್ಡ್ ಗಾಡಿಗಳು ಎಲ್ಲ ಆರ್ಗನೈಸ್ಡ್ ಕೊಡ್ತಾರಲ್ಲ ಎಲ್ಲ ಆಟೋಗಳು ಸ್ಕೂಟರ್ ಅದರ ಕಾರ್ ಎಲ್ಲ ಆರ್ಗನೈಸ್ಡ್. KA 45M 5623 ಗಾಡಿ ಸ್ಕೋಡಾ ಗೌಡ ಅಲ್ಲಿ ಗಾಡಿ ಹೋಯ್ತಲ್ಲ ಅದು ಇಷ್ಟೇ ಗಾಡಿಗಳು ಇದಷ್ಟೇ ಇಲ್ಲ ಇದೆಲ್ಲ ಆರ್ಗನೈಸ್ಡ್ ಇದೆ ಪೂರ್ತಿ ಆರ್ಗನೈಸ್ಡ್ ಇದೆ. ಬಹುಶಃ ಯಾಕೆ ಜಾಸ್ತಿ ಎಫೆಕ್ಟ್ ಆಗ್ತಾಯಿದೆ ಗೊತ್ತಾ? ನಿನ್ನೆ ಅಥವಾ ಮೊನ್ನೆ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಈ ನದಿ ಮಳಿಗೆಯಲ್ಲಿ
ಫುಟ್ಪಾತೆಲ್ಲ ಬ್ಲಾಕ್ ಮಾಡ್ಕೊಂಡು ವಿಷಯ ಎಲ್ಲ ಪೂರ್ತಿ ಆರ್ಗನೈಸೇಷನ್ ಎಲ್ಲ ಅವ್ರ ಲೈನ್ ನೋಡ್ರೆ ಗೊತ್ತಾಗುತ್ತೆ. ಹಿಂಗೆ ಬರ್ತಾರೆ, ಹಿಂಗೆ ಬರ್ತಾ ಇದ್ದಾರೆ, ಹಿಂಗೆ ಅಲ್ಟಾಡ್ಸ್ಕೊಂಡು ಬರ್ತಾ ಇರ್ತಾರೆ. ಇದೆ ಅವ್ರು ಬರ್ತಾರೆ ಸ್ಟ್ರೈಟ್ ನೋಡ್ರೆ ಗೊತ್ತಾಗುತ್ತೆ. ಕೂಡ ಮುಂಚೆ ಬರ್ತಾರೆ ಪೂರ್ತಿ ಆರ್ಗನೈಸ್ ಬಿಟ್ಟು ಇಲ್ಲಿ ಎಷ್ಟು ಜನ ಬಂದರು ಎಲ್ಲ ಆರ್ಗನೈಸ್. ಈ ಫ್ರೇಮಲ್ಲಿ ಎಷ್ಟು ಜನ ಬಂದರು ಎಲ್ಲ ಪೂರ್ತಿ ಆರ್ಗನೈಸ್ ಅದು ನೋಡಿ. ವೈಟಲ್ಲಿ ಈಚೆ ಬರ್ತಾ ಇರೋದೆಲ್ಲ ರೋಡ್ ಬಗ್ಗೆ ಎಷ್ಟು ಜಾಗ ಐತೆ. EY74 ಮಾಡಿದ್ದಾರೆ. ಬೇಕಾದಷ್ಟು ಜಾಗ ಐತೆ ಅಲ್ಲಿ. ಈ ಕಡೆ ಇದು ಅಷ್ಟೇ EV306. ಮತ್ತು ಬಿಲ್ ಅಪ್ಲೋಡ್ ಮಾಡೋದಲ್ಲ ಇದು ಎಫೆಕ್ಟ್ ಯಾವುದೇ ಟ್ರಾಫಿಕ್ ಅಂತ ಬರುತ್ತೆ. ಅದರ ದಾರಿ ಹೋಗ್ತಿರ್ಬೇಕಲ್ಲ ಆಕ್ರಿಸ್ತಾನ ವ್ಯಕ್ತಿ ಅಲ್ಲೇ ಊಟ ಮಾಡ್ಕೊತಾ ಆಕ್ರಿಸ್ತಿ ಅಂತ ಆಕ್ರಿಸ್ತಿ ಮಾಡ್ತಾರೆ. ಅಲ್ಲೊಬ್ಬ ದಡಿಯ ಆಕ್ರಿಸ್ತು ಕೊಡೋದಾಗುತ್ತಾ ಪೂಜಾರಿ ಬೈಜಾನ ಅಷ್ಟೇ. ವಾಟರ್ ಟ್ಯಾಂಕ್ ಮೊಬೈಲ್ ಟ್ಯಾಂಕ್ ಇವಾಗ ಇದ್ರದ್ದು ಅಲ್ಟ್ರಾವೈಲೆಟ್ ಶೋರೂಮ್ ಹತ್ತತ್ರ ಆ್ಯಕ್ಚುಲಿ ಅಲ್ಲಿ ಟೀ ಎತ್ತಿಡ್ತಾ ಇದ್ದಾರೆ ಅವರು. ಹೇಗೆ ನಿಂತಿದೆ ಅಷ್ಟೇ. ಬೆಳಿಗ್ಗೆ ಟೀ ಕುಡಿತಾರೆ. ಅದೇ ಸ್ಟೋರಿ ಏನಾದರೂ ಅಂದರೆ ಈಗ ಒಳ್ಳೆ ಉದ್ಯೋಗ ಆಗುತ್ತೆ ಅಂತ. ಸರಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡ್ತಿಲ್ಲರಿಗೂ ಅಲ್ಲಿ ಊಟಕ್ಕೆ ನಿದ್ದೆ ಮಾತ್ರ ಕೊಟ್ಬಿಡ್ತಾರೆ. ಸೊ ನಾನು ನಿದ್ದೆ ಮಾಡ್ತಿರೋದು ಸೊಲ್ಯೂಷನ್ ಬೇಕು ಅಂದರೆ ಹೋಗಿ ಸರ್ ಹೊರಗಡೆ ನನಗೆ ಟೀ ಕುಡಿಬೇಕು. ಸೊ ಆವಾಗ ಇದು ಹೋಗುತ್ತೆ, ನಿದ್ದೆ ಹೋಗುತ್ತೆ. ಸೊ ಹೊರಗಡೆ ಪುಸ್ತಕ ಟೀ ಕೊಡೋಲ್ಲ ಅವನು. ಇಲ್ಲಿರೋದೆಲ್ಲ ಅಡ್ಡಿಗೆ ಕೊಡ್ತಾರೆ ಅವ್ರಿಗೆ. ಮುಖ ತೋರಿಸ್ಬಾರ್ದು ಅಂತ ಚೆನ್ನಾಗಿ ಆಟ ಆಡ್ತಾರೆ. ಕವರ್ ಮಾಡಿದ್ದು ಎಲ್ಲ ಆ್ಯಂಗಲ್ ಅರಸ್ ಕಾರ್ ಹೋಗಿರ್ಬೇಕು ಅವ್ರ ಪಕ್ಷ. ಈ ಕಡೆ ಬರೋದು ಅರಸ್ ಫೋಟೋಸ್. ಈ ಕಡೆ ಕಾರ್ ಆಗಿರೋದು ಸೈಕಲ್ ಮುಖ ಕವರ್ ಮಾಡೋಕ್ಕಾಗಿಲ್ಲ. ಅದೇ ಬೇಜಾರಾಗ್ತದೆ. ಇಲ್ಲಿ ನೋಡಿ KC 758 ಗಾಡಿ ಎಷ್ಟು ಜನ ಬರ್ತಾಯಿದ್ರು ಕಡೆ ಎಲ್ಲ ಮುಡಿ ಮುಂಡೆವೆ. EV4902 ಎಲ್ಲ ಹೆರಿಟೇಜ್ ಇದೆ. ನಾನು HQ 4678 ಗಾಡಿ. ಎಷ್ಟು ಜನ ರೋಡಲ್ಲಿ ಸೈಡ್ ಬೇಕಾದ್ರೆ ಎಷ್ಟು ಅಗ್ಲ ಕೊಡೈತೆ ನೋಡಿದ್ರು. ಖಾಲಿ ಹೊಡಿತಕ್ಕೆ ಅಂದರೆ ಹೋಗ್ತಾರೆ ಆಟ. ಎಲ್ಲ ಪಾಪ್ಯುಲೇಷನ್ ಯಾವುದೋ ಬರ್ತಾ ಇದೆ. A6667 ಗಾಡಿ ಅದು. ತಮಿಳ್ನಾಡು 40 AH400 B ಗಾಡಿ ನಂಬರ್ ಕಾಣಲಿಲ್ಲ. ಅಲ್ಲಿ ನಿಂತೈತಲ್ಲ ಎಂಜಾಯ್ ಅಂತ ಟಿ ಶರ್ಟ್ ಹಾಕೊಂಡು ಹೋಗ್ತಾನೆ ಅಲ್ಲಿ ಅಂತ ಹೇಳಿದ್ರೆ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಸಿದ್ದು ಸಭಾರ್ಥ ಇದ್ದಾರಲ್ಲ ಒಂದು ಲ್ಯಾಂಗ್ವೇಜ್ ಆರ್ಗನೈಸ್ ಎಲ್ಲರೂ ಆರ್ಗನೈಸ್ಗಳು ಸ್ಕೂಟರ್ HR 7540 JF 7352 ಒಡೆಯರ್ಸ್. ಬೇದಿ ಮಾತ್ರ ಹಾಕ್ತೀವಿ ಅಂತ ಕೋಡಿಂಗ್ ಇದು. ಇಲ್ಲಿ ಕೊಟ್ಟರೆ ಆಗ್ತಿದೆಯಲ್ಲ ಇದು ಬೇದಿ ಮಾತ್ರ ಹಾಕ್ತೀವಿ ಅಂತ ಅಂದರೆ ಕಟ್ಕೊಳ್ಳೋರ್ಬೇಕಂತ ಸಹಾಯ ಕಳ್ಕೊಡೋದಿಲ್ಲ ಅಂತ. ಈಗ ಆಲ್ರೆಡಿ ಎಷ್ಟೊಂದು ಸರಿ ಹಾಕಿದರೆ ಬೇದಿ ಮಾತ್ರ ಅದ್ರ ಬಗ್ಗೆ ಸ್ಟೋರಿಗಳು ಕವರ್ ಮಾಡಿದ್ದೀನಿ.
ಹರೀಶ್ ಸಾರಿ ಅವೆಂಜರ್ ಹರೀಶ್ ಅವೆಂಜರ್ 2 ಬೇಕಾಗಂತ ಆಟ ಆಡ್ತಿದ್ರು ನಂದು ಊಟ ಕಪ್ ಹಿಡ್ಕೊಂಡು ಇಲ್ಲೂ ಕೂಡ ಮುಂಚೆ ಮಟ್ಟ ಮುಂದೆ ಡೇಟ್ ಆಗ್ತದೆ. ಕುಮಿಲ ಹರೀಶ್ ಫ್ಯಾಮಿಲಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು ಇದರ ಸ್ಟೈಲ್ ವೈಡ್ ಆಗಿ ಪುಡ್ಸವೇರ ಲ್ಯಾಂಗ್ವೇಜ್ ಇದು ಅಂದರೆ ಪುಡ್ಸವೇರನ್ನ ಮುಂದೆ ಇಟ್ಕೊಂಡು ಹೆಂಗೆ ನಾವು ಕೆಲಸ ಸಾಧಿಸ್ಕೊಳ್ತೀವಿ ಅಂತ ಹೇಳ್ತಾರೆ. ಎಲ್ಲಲ್ಲ ತಟ್ಟೆ ಒಳಗೆ ಐತೆ ಕಟ್ಟೆ ಮೇಲೆಲ್ಲ ಚೆಲ್ಬಿಡಿ. ನಿಮ್ದಾಗ ಖಾಲಿ ಮಾಡಿ ಬರೀತಾರೆ ಅದು ಅದು ಕೂಡ ಖಾಲಿ ಮಾಡಿ ಇಲ್ಲಿ ಎಕ್ಸ್ಟ್ರಾ ಬೇಡ ಅವಶ್ಯಕತೆ ಮುಂದೆ ಇಲ್ಲಿ ಹುಡುಗರದ್ದು ಕತೆ ಸುಮಾರ್ತಿಂದ ಹೆಂಗೆ ಮುಂದೆ ನಿಂತ್ಕೊಂಡಿದ್ದಾವೆ. ಹಾಗೆ ನನ್ನಲ್ಲಿ ಈ ಕಡೆಯಿಂದ ಹೋದವರು ಅವರು ಈ ಕಡೆಯಿಂದ ಹೋಗಿದ್ರು. ಕುಮಾರ್ ಐಡೆಂಟಿಟಿ ಟಿ ಶರ್ಟ್ ಇದೆ ಎಲ್ಲೋ ಕಲರ್ ಕುಮಾರ್ ಐಡೆಂಟಿಟಿ ಟಿ ಶರ್ಟ್ ಹಾಕೊಂಡಲ್ಲ ಅದು ಆ್ಯಕ್ಚುಲಿ ಬಾಯ್ಸ್ನಲ್ಲಿ ಓಡಿಸ್ತಾನೆ. ಆ್ಯಕ್ಚುಲಿ ಅಲ್ಲಿ ಇನೋವಾ ಕಾರ್ ನಿಂತಿದೆಯಲ್ಲ ಅದು ಮುಂಚೆನೇ ಕವರ್ ಆಗಿದೆ. ಅಲ್ಲಿ ಹಿಂದ್ಗಡೆ ಪಿಂಕ್ ಅಂತ ಆಗ ನೋಡಿದ್ದೆಲ್ಲ ಆ ಸ್ಪಾಟಲ್ಲಿ ಆ್ಯಕ್ಚುಲಿ ಇವನು ಅದರಲ್ಲಿ ಪ್ರಯತ್ನ ಮಾಡಿದ JB 1512 ಆ್ಯಕ್ಚುಲಿ ಕರೆಕ್ಟಾಗಿ ಯಾವ ಸ್ಪಾಟ್ ಇತ್ತು ಇದೇ ಸ್ಪಾಟ್ ಇದೇ ಸ್ಪಾಟ್ ಗಾಡಿ ಬರುತ್ತಲ್ಲ ಕರೆಕ್ಟ್ ಇದೇ ಸ್ಪಾಟಲ್ಲಿ ಇರುತ್ತೆ. ಆವಾಗ ಅವರು ಈ ಸರಿಯಲ್ಲಿ ಹೋಗೋ ಪ್ರಯತ್ನದಲ್ಲಿ ಉಳಿಸೋದಿಲ್ಲ ಹೊಡ್ಕೊಂಡು ಇಲ್ಲಿ ಪ್ರತಿಭೆಗಳಿದೆ. ಪ್ರದರ್ಶನ ನಡೀತಾ ಇದೆ ಈಗ. ಅಲ್ಲಿ ಕಡ್ಕೊಳ ರಮೇಶ ಬಾಲಂಗುಚ್ಚಿ ಒಬ್ಬ ಓಡಾಡ್ತಾನಲ್ಲ ಅಲ್ಲಿ ಅವ್ನು ಕೂತ್ಕೊಂಡಿದ್ದಾನೆ. $51L8737 ಆ್ಯಕ್ಚುಲಿ ನನ್ನ ಕಣ್ಣು ಕಾಣ್ತಾ ಇದೆ, ಕ್ಯಾಮ್ರಾ ಕಾಣೋದಿಲ್ಲ. ಗಾಡಿ ಬೈಕ್ ಈ ಗಾಡಿಯಿಂದ ಬಂದರೆ ಸಿಕ್ ಅಂತ ಅವರ JB 3440 ಹೋಂಡಾ ಆ್ಯಕ್ಟಿವ್ ಹೊಸದು ಈ ಸ್ಪಾಟಲ್ಲಿ ಅದಾಗ ಇಲ್ಲಿಂದ ಬಂದಿದ್ದು ಗಾಡಿ ಎಲ್ಲಿಗೆ ಹೋಗ್ಬೇಕು ಆಟೋ ಹಳ್ಳ ತೋಡಿದ್ದೆಲ್ಲ ಆ ಜಾಗದಲ್ಲಿ ಹೋಗ್ಬೇಕಾಗಿತ್ತು. ಈ ಜಾಗದಲ್ಲಿ ಅದ ಬೈಕ್ ಪಕ್ಕ ಸಿಗೋದು ಬಂತು ಆಟೋದಾಗ ಬಿಟ್ಟು ಬೇರೆ ತೋರಿಸ್ಕೊಂಡು ಎಲ್ಲರೂ ಆ್ಯಕ್ಟಿವ್ ವೇಟ್ ಮಾಡ್ತಿದ್ದ. ಕ್ಯಾಬ್ರದಲ್ಲಿ ರೆಕಾರ್ಡ್ ಆಗಿರ್ಬೋದು ಏನೋ ನಾನು ನೋಡಲಿಲ್ಲ ಸರಿಯಾಗಿ. ದೇವ್ರ ಪಂಚದಲ್ಲ ಅವರ ಸೌಂಡ್ ಕೇಳಿಸ್ತಾ ಇದೆಯೋ ಪಕ್ಕದಲ್ಲ ಹುಡುಗ ಸೈಕಲ್ಗೆ ಕುಗ್ಗಳಕ್ಕದಲ್ಲಿ ಬಾಲ ಗೊಚ್ಚೋದು ಸೈಕಲ್ಗೆ ಬುರ್ರ ಅಂತ ಇದು ಬೆಲೂನ್ ಕಟ್ಕೊಂಡು ಹೋಗ್ತಾ ಇದ್ದವನು. ಈ ಕೆಲಸ ಯಾರು ಮಾಡಿದ್ರು ಗೊತ್ತಾ? ದುರ್ಗಾ ಪರಮೇಶ್ವರ ಅವನು ಸ್ಪೆಲ್ ನೋಡಿದ್ವಿ. ದುರ್ಗಾ ಪರಮೇಶ್ವರ ದೇವಸ್ಥಾನದಲ್ಲಿ ಹುಡುಗರವಲ್ಲ ಆ ಹುಡುಗರು ಪ್ಲಾಸ್ಟಿಕ್ ಡಬ್ಬ ಸಿಗಿಸ್ಕೊಳ್ತಾಯಿದ್ರು. ಪ್ಲಾಸ್ಟಿಕ್ ವಾಟರ್ ಬಾಟ್ಲ್ ಇರ್ತೀವಲ್ಲ ಬೆಸ್ಲೇರಿ ಹಾಳು ಅಕ್ವಾ ಹಾಳು ಗುಳಿ ಯಾವುದಾದ್ರು ಬಂದಿದ್ದಾವಲ್ಲ ವಾಟರ್ ಬಾಟ್ಲು ಸೊ ಅದನ್ನು ಸೈಕಲಿಗೆ ಸಿಗಿಸ್ಕೊಂಡು ಹೋಗ್ತಾಯಿದ್ರು.
ಪ್ರತಿಭಾ ಪ್ರದರ್ಶನಕಾರ ಇಲ್ಲಿ ರೆಡಿ ಮಾಡ್ಕೊತಾವನೆ ಬೆಲೂನ್ ಕಟ್ಕೊಂಡು. ಇದೆಲ್ಲ ಪ್ರತಿಭಾ ಪ್ರದರ್ಶನಕಾರ. ನಮ್ಮ ದೇಶದಲ್ಲಿ ಇವರು ಫುಟ್ಪಾತ್ಗೆ ಬೆಲೆನೇ ಇಲ್ಲ ಗುರು. ಅಲ್ವ, ಎಲ್ಲಿಂದ ಎಲ್ಲಿಗಾದರೂ ಒಬ್ಬ ಫುಟ್ಪಾತೇ ಇರೋದಿಲ್ಲ ಗುರು. ಫುಟ್ಬಾಲ್ ಎಷ್ಟು ಸ್ಪೀಡಾಗಿ ಅಕ್ವಾಡ್ ಹೊರ್ಕೊಂಡಿರ್ತಾರೆ ಅಂದರೆ JU-550 ಅಂಗಡಿ ಫುಟ್ಬಾಲ್ ಎಷ್ಟು ಸ್ಪೀಡಾಗಿ ಅಕ್ವಾಡ್ ಹೊರ್ಕೊಂಡಿರ್ತಾರೆ ಅಂದರೆ EW61 ಗಾಡಿ ಅದು. ಫುಟ್ಪಾತ್ ಇದೆ, ಎಷ್ಟು ಚೆನ್ನಾಗಿ ಅಂಗಡಿ ಇಟ್ಟವ್ರೆ ಫುಟ್ಪಾತ್ ಮೇಲೆ. ಇಲ್ಲಿ ಎಲ್ಲ ಕಡೆ ಅಷ್ಟೇ ಫುಟ್ಪಾತ್ ಇದೆ, ಫುಟ್ಪಾತ್ ಮೇಲೆ ಸ್ಪೀಡಿಗೆ ಅಂಗಡಿ ಇಟ್ಟಿರ್ತಾರೆ ಅಂದರೆ ಶಿವರಿಗೆ ಪ್ರೀತಿ ಆಗಬೇಕು. ಹೇಳೋರಿಲ್ಲ ಕೇಳೋರಿಲ್ಲ. AC98 ಗಾಡಿ ಅದು ಆಟೋ. ಕ್ಲೋಸಪ್ಪಲ್ ಆಯಿತು, ಮೊಳ್ಸಂದು ಹೇಳ್ಕೊಂಡಿಲ್ಲ ಅಂದರೆ ಹೊಡ್ಕೊಂಡೇ ಹೋಗ್ತಾ ಇದ್ದ ಅವನು. K55L 4898. ಅಲ್ಲಿ ಬರ್ದ ಹತ್ರ ಏನು ನೋಡ್ತಾ ಇದ್ದೆ ನಾನು. ಆ್ಯಕ್ಚುಲ್ ಸ್ಟೋರಿ ಏನಂದರೆ ಬೆಂಗಳೂರಿಗೆ ಹೇಳ್ಕೊಂಡು ಕರ್ಕೊಂಡು ಹೋಗ್ತೀವಿ ಅಂತ ಆ್ಯಕ್ಚುಲಿ ಮಾಡ್ತಿರೋದು. ಚರಣ ಇದೆ ಗಾಡಿ ಓಡಿಸ್ತಾ ಇರೋದು. ಸೂರ್ಯಪುತ್ರ ಚರಣ ಅಂದರೆ ಬಂದೂರಿಗೇನೆ ಎಳ್ಕೊಂಡು ಕರ್ಕೊಂಡು ಹೋಗ್ತೀವಿ, ನಡ್ಸ್ಕೊಂಡು ಹೋಗ್ತಾರೆ. ಜೊತೆಗೆ ಈಗಲೂ ನಾನು ನಡ್ಕೊಂಡು ಹೋಗ್ತಾ ಇರೋದು ಊಟಿ ಬರ್ತಾ ಇರೋದು ಹೋಗಿ ನಾನು ನಡ್ಕೊಂಡು ಹೋಗ್ತಾ ಇರೋದಲ್ವಾ. 4 ಕಿಲೋಮೀಟರ್ ಹೋಗ್ತದೆ ಎಲ್ಲ ಕಡೆ. $3500 ಪ್ಯಾಷನ್ ಹೋಗ್ತಾ ಇದೆಯಲ್ಲ ಅದು. ಸೀದಾ ಹೋಯ್ತಾವಲ್ಲ ಗುರು, ಮೈ ಮೇಲೆ ಸೀದಾ ಹೋಯ್ತಾವೆ. ನೀನು ನಂಬ್ತಾ ಇರಲಿಲ್ಲ, ಗಾಡಿ ಹೇಳೋದು ನಂಬಲ್ಲ. ಸೀದಾಗಿ ಗಾಡಿ ECV 9497 ಗಾಡಿ. ಗಾಡಿಗೆ ತೋರಿಸ್ಕೊಳ್ತಾರೆ ಅಭಿನ ಹಾಕಿ ಗಾಡಿ ನಂಬರ್ ಪ್ಲೇಟೇ ಇಲ್ಲ. ಅವರ ಕೂಡ ಇಟ್ಕೊಂಡಿರ್ತಾನೆ ಕೈಯಲ್ಲಿ, ನನಗೆ ಗೊತ್ತಿಲ್ಲ. ಬಂಡೆ ತಿರುಗಿ ನೋಡಲಿ ಅಂತ ಬಿಟ್ಟಿಸೋದು. ತಿರುಗಿ ನೋಡಿದ ತಕ್ಷಣ ಉಳಿತಾರೆ. ನಾನು ಕ್ಯಾಮ್ರಾ ಕೂಡ ಕೈಲಿ ಹಿಡ್ಕೊಂಡಿದ್ದೆ ರೆಕಾರ್ಡಲ್ಲಿ. EQ9315 ಗಾಡಿ ಅದು. ಇಲ್ಲಿಂದ ಬಂದಿದ್ದು. ಎಲ್ಲಿ ನಿಂತಿದ್ದೀನಿ ನೋಡಿ, ನಾವು ಇನ್ನೂ 3 ಹೆಜ್ಜೆ ಮುಂದೆ ಬಂದಿದ್ದೀನಿ. ಸ್ಟಿಲ್ ಎಲ್ಲಿ ನಿಂತಿದ್ದೀನಿ ನೋಡಿ. ಅದು ಈ ಕಡೆ ಹೋದ ಅಂತ ಇಟ್ಕೊಳ್ಳಿ, ಅದು ಎಲ್ಲಿಗೆ ಹೋಗಬೇಕು, ಆ ಕಡೆಯಿಂದ ಬಂದಿದೆ ಒಂದು ಲೆಫ್ಟ್, ಈ ಕಡೆ ಬಂದಿದೆ ಅಂತ. ಇವಾಗ ಹೋಗ್ತಾ ಇದೆಯಲ್ಲ, ಅಲ್ಲ ವರುಣ ಸೋಲಾರ್ ಗಾಡಿ ಹೋಗ್ತಾ ಇದ್ದಲ್ಲ, ಈಗ ಹೋಂಡಾ ಆಕ್ಟಿವ್ ಹೋಯ್ತಲ್ಲ, ಮಿರಳ ಐತಲ್ಲ ಗುರು, ಲೈಟ್ ಕಂಬ, ಅಲ್ಲಿಂದ ಹೋಗ್ಬೇಕಿತ್ತು ಆ್ಯಕ್ಚುಲಿ ಅವನು. ಅಲ್ಲಿಗೆ ಇಲ್ಲಿಗೆ ಬಂದಿದ್ದ. ಈ ಪಾಯಿಂಟಿಗೆ ಬರಬೇಕಿತ್ತು ಅವನು. ಈ ಪಾಯಿಂಟಿಗೆ ಬಂದು ರೈಟ್ ಸೈಡಿಗೆ ಹೋಗ್ಬೇಕಿತ್ತು. ರೋಡ್ ಹೊಡಿಕೆ ಇದೆ ಅವ್ನು ನನಗೆ ಎಲ್ಲಿ ಸಿಕ್ಕಿರೋದು ಅಂದರೆ ಪಲ್ಸರ್ ನಿಂತಿದೆಯಲ್ಲ ಆ ಜಾಗದಿಂದ ಒಂದು ಹೆಜ್ಜೆ ಏನೋ ಮುಂದೆ ಸಿಕ್ಕಿದ್ದಾನೆ ಅಷ್ಟೇ. ಕಾಲೆಲ್ಲ ಫ್ರ್ಯಾಕ್ಚರ್ ಆಗಿರೋ ಥರ ತೋರಿಸ್ತಾ ಇದೆ, ಡ್ಯಾಮೇಜ್ ಆಗಿರೋ ಥರ ಏನೋ ಬ್ಯಾಂಡೇಡ್ ಹಾಕೊಂಡವನೇ. ಬಟ್ ಅವ್ರಿಗೆ ನೆಕ್ಸ್ಟ್ ಆದಮೇಲೆ
ಇಲ್ಲಿಗೂ ಆ ರೆಸ್ಯೂಮ್ ಕೊಟ್ಟಿದ್ದೆ ಕ್ಯಾಬಿನೆ. ಸ್ಟೋರಿ ಏನಂದರೆ ಆ ಹುಡುಗ ಗಾಡಿ ಹೋಗ್ತಾಯಿದ್ದಿಲ್ಲ, ಅವ್ರನ್ನ ಲಿಫ್ಟ್ ಕೇಳ್ತಾನೆ. ಸೊ ಲಿಫ್ಟ್ ಬೇಕಾ ಆಗ್ಬಿಟ್ಟು ಗಾಡಿ ನಿಲ್ಲಿಸ್ತಾರೆ ಅವರು. ಸೊ ಹುಡುಗ ಓಡೋಕೆ ಹತ್ಕೊಳಕ್ಕೆ ಟ್ರೈ ಮಾಡ್ತಾರೆ, ಗಾಡಿ ಅಲ್ಲೇ ನಿಂತ್ಕೊಬಿಡ್ತು. ಅವ್ರ ಕೆಲಸ ಅಲ್ಲೇ ಇತ್ತು, ಅದಕ್ಕೆ ಗಾಡಿ ಅಲ್ಲೇ ನಿಲ್ಲಿಸಿದ್ರು ಅಷ್ಟೇ. ಬೇರೆ ಆಟಿಟ್ಯೂಡ್ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡೋರು, ಅವ್ರಿಗೆ ಏನಾದರೂ ಆಗಿರಲಿ ತಲೆ ಕೆಡ್ಸ್ಕೊಳ್ಳೋದು ಬೇಡ ಅಷ್ಟೇ ಲೆಕ್ಕ. ಅದು ಕುಬ್ಬಳಕ್ಕಂತ ಮಾಡಬೇಕು. HU3987 ಗಾಡಿ ಸುಜುಕಿ ಹೋಗಿ ಕೆಂಪು ಕಲರ್ ಟೋಪಿ ಹೋಯಿತು. ಟೋಪಿ ಎಲ್ಲ ಹೆಲ್ಮೆಟ್ ಅಂತಲ್ಲ ಹೌದು. ಆ್ಯಕ್ಚುಲಿ ಹಿಂದ್ಗಡೆಯಿಂದ ಬಂದಿತ್ತು. ಸಖತ್ ಬೇಕಪ್ಪಲ್ಲ ಅದು ಒಂಥರ ಪೆದ್ದ ಆದರೆ ವ್ಯಕ್ತಿ ಅಂತಾರಲ್ಲ ಆ ಥರ. ಅಂದರೆ ಹೆವಿ ಹವಾಯ ಥರ ಸಖತ್ ಅಡ್ಡದಿಡ್ಡಿ ಗಾಡಿ ಓಡಿಸ್ಕೊಂಡು ಬಂದು ಓಡ್ಕೊಂಡೋಗೋ ಪ್ರಯತ್ನ ಮಾಡಿದೆ. ಜೊತೆಗೆ ಹಿಂದ್ಗಡೆ ಬರ್ತಿದ್ದೆ ಒಂದು ಬಸ್ಗೆ ಹೆವಿ ಹಾರನ್ ಮಾಡೋದಕ್ಕೆ ದಾರಿ ಮಾಡಿಕೊಟ್ಟ, ಬ್ಯಾಕಪ್ ಫೀಲ್ಡಿಂಗ್ ಕೊಟ್ಟ. ಅವ್ರ ಜೊತೆಗೆ ಹೊಡ್ಕೊಂಡೋಗಿದ್ದು ಒಂದೇ ಬ್ಯಾಕಪ್ ಫೀಲ್ಡಿಂಗ್ ಕಡೆ ಪೀ ಅಂತ ಜೋರಾಗಿ ಹಾರನ್ ಮಾಡೋದು ಸರ್. ಕೇರಳ 11 BW4755 J65 ಮೈಸೂರು ನಂಬರ್ ಮೈಸೂರು ಫಸ್ಟ್ ಬರೈತೆ ಓದಕ್ಕೆ ಆಗ್ತಾಯಿಲ್ಲ. ಒಂದು ಹುಡುಕತ್ತೆ ಈ ಥರ ಈ ಕೋಟೆ ರಿಪೇರಿ ಕಾಮಗಾರಿಗೆ ದುಡ್ಡೆಲ್ಲ ಎಲ್ಲಿಂದ ಬರ್ತಾಯಿದೆ ಒಂದ್ಸರಿ ವೆರಿಫಿಕೇಷನ್ ಮಾಡಬೇಕು. ಬಹುಶಃ ಪ್ಯಾಲೇಸ್ದು ಆಡಳಿತ ಮಂಡಳಿಗೆ ಅಲ್ಲಿಂದ ದುಡ್ಡು ತೊಗೊಂಡಿರ್ತಾರೆ ಅಂತ ಅಂದ್ಕೊಳ್ತೀನಿ. ಅದು ಹೇಳೋಕ್ಕಾಗಲ್ಲ, ಇಲ್ಲಿ ಬುದ್ಧಿವಂತ ಸಂಖ್ಯೆ ಇರೋದ್ರಿಂದ ಸರ್ಕಾರ ದುಡ್ಡು ಖರ್ಚು ಮಾಡ್ತಾರೆ ಹೇಳ. ರಾಜ್ಯ ಮಾಡ್ಬೋದು, ತಪ್ಪೇನಿಲ್ಲ, ಮಾಡ್ಬೋದು. ಇಲ್ಲಿದ್ದಿರೋ ಪ್ರತಿಭೆಯನ್ನು ಎಲ್ಲೋ ನೋಡ್ದಂಗಿದೆ, ಈ ಸಲ ನೆನಪಿಲ್ಲ ಒಟ್ಟಲ್ಲಿ. ಇದೇ ರೋಡ್ ಕ್ರಾಸ್ ಮಾಡೋದು, ರೋಡ್ ಕ್ರಾಸ್ ಹೋಗಿ ನಿಂತ್ಕೊಂಡ್ರೆ ಇಟ್ಕೊಂಡಿದ್ದೆ ಒಂದಲ್ಲಿ. ಸೊ ಅದು ನೋಡಿದ್ದೀನಿ, ಎಲ್ಲ ಗೊತ್ತಿಲ್ಲ, ಸರಿಯಾಗಿ ನೆನಪಿಲ್ಲ ಒಟ್ಟಲ್ಲಿ. ಯಾವುದೇ ವಿಷಯದ ಪ್ರತಿಭೆ ಪ್ರದರ್ಶನ ಮಾಡಿದ್ದಾನೆ. ಸ್ವಚ್ಛತಾ ರೋಡಲ್ಲಿ ಈಗಿ ಪೂರ್ತಿ ಕವರೇಜ್ ಆಗಿದೆ. ಅದಷ್ಟು ಚೆಂದಾಗಿ ಹಾಕ್ಕೊಡ್ತಾರೆ. ಅದೇ ಅರ್ಥ ಆಗ್ತಿರೋ ವಿಷಯ, ಒಂದು ಅರ್ಥ ಆಗ್ತಿರೋ ವಿಷಯ ಅಲ್ಲ, ವೆರಿ ಕಾಮನ್ ಸೆನ್ಸ್. ಅಂದರೆ ಕಾರ್ನರಲ್ಲಿ ಕವರ್ ಮಾಡ್ತಾರೆ, ಎಲ್ಲ ಅದು ಬೇಕಾದ್ರೆ ನೋಡಿ ನೀವು. ಇಲ್ಲೂ ಅಷ್ಟೇ, ಅಲ್ಲೂ ಕಾರ್ನರು, ಇಲ್ಲೇನಾರು ಅಲ್ಲ ನೋಡಿ ಇಟ್ಟರೆ ಕರೆಕ್ಟಾಗಿ ಈ ಕಾರ್ನರಲ್ಲಿ ಇರ್ತಾರೆ. ಅಲ್ಲೂ ಕಾರ್ನರು, ಎಲ್ಲ ಕಡೆ ಕಾರ್ನರ್ಗಳನ್ನ ಕವರ್ ಮಾಡಿಕೊಡ್ತಾರೆ. ಅಲ್ಲೂ ಅಷ್ಟೇ, ಅಲ್ಲಿ ವಿಧ ಇಟ್ಟಿದ್ದಾರಲ್ಲ ಅಲ್ಲೂ ಕಾರ್ನರ್ಗಳನ್ನ ಕವರ್ ಮಾಡ್ಬೋದು. ಜನಕ್ಕೆ ತೊಂದರೆ ಕೊಡೋದು, ಜನರಿಗೆ ಅಟೆನ್ಷನ್ ಗ್ರ್ಯಾಬ್ ಮಾಡೋದು ಗೊತ್ತಿಲ್ಲ. ಅವರು ಬಹುಶಃ ಜನರನ್ನು ಅಟ್ರ್ಯಾಕ್ಟ್ ಮಾಡೋದಕ್ಕೆ ಅಂತ ಹೇಳ್ಕೊಬೋದು. ನನ್ನ ಕೇಳೋದಾದ್ರೆ ಜನಕ್ಕೆ ತೊಂದರೆ ಕೊಡೋದಕ್ಕೆ ಅಂತ ನಾನು ಹೇಳ್ತೀನಿ. ಫ್ಯಾಕ್ಟ್ ಏನಂದರೆ ಅವರು ಅಂಗಡಿ ಇರೋದೇ ತಪ್ಪು, ಆದರೆ ಅವ್ರು ಹೇಳೋರಿಲ್ಲ, ಕೇಳೋರಿಲ್ಲ. ಪೊಲೀಸರು ಜೋಬಳಕ್ಕೆ 150 ವರ್ಷ ಹೇಳಿಬಿಟ್ರೆ ಕೇಳ್ಕತ್ತಂತಿಕ ಅನ್ಬೋದು. ಸರ್ಕಾರಿ ಅಧಿಕಾರಿಗೆ ದುಡ್ಡು ಕೊಟ್ಟರೆ ಟ್ಯಾಕ್ಸ್ ಕಟ್ಟಂಗೆ ಸರ್ಕಾರಕ್ಕೆ ಅಲ್ವಾ? ಹೀಗಾಗಿ ಅವ್ರಿಗೆ ಕೆಲಸ ಕಾರ್ಯ ಸಾಧಿಸ್ಕೋಬೇಕು.
ಆಫಿಷಿಯಲ್ ರಾಜಶೇಖರ್ ಚಂದ್ರಶೇಖರದ ವಲಯಗಳು. ಗಾಡಿ ನಂಬರ್ ML 3561 ಗಾಡಿ ಅದು ಹುಚ್ಚವಾಗಿ ಕೆಲವರು ಬರ್ತಾನೆ. ಆಫಿಷಿಯಲ್ ಕಣ ನಾಲ್ಗೆ ತೋರಿಸ್ಬಿಡೋದು ಆ್ಯಕ್ಚುಲಿ ಒಂದು ಸುಮ್ಮನೆ ಕವರ್ ಮಾಡ್ತಾರಲ್ಲ ನಾನು ಗಾಡಿದು ಎಳೆಲ್ಲ ಮುಂದೆ ಹೋಗಿದ್ದಲ್ಲದೆ ನಾಲ್ಗೆ ತೋರಿಸ್ತಾ ಗುರಿಕಾಗಲ್ಲ. ಬಹುಶಃ ಅಲ್ಲಿ ಏನಾಗುತ್ತೆ ಅಂದರೆ ಯಾವಾಗಲಿ ಹುಡುಗರು ಬೇರೆ ಸಾಪಲ್ಲ ಹಿಂದಕ್ಕೆ ಬಾ ಅಂತ ಅಂದರೆ ಪಾರ್ಕಲ್ಲಿಗೆ ಹೋಗ್ತೀನಲ್ವ ಸ್ವಲ್ಪ ಮಳಿಕರ ಕೂರಕ್ಕೆ ಜಾಗ ಬಿಡದೆ ತುಂಬ ಬರೋದು ಮತ್ತು ಕಳ್ಕೊಳ್ಳೋಕ್ಕೆ ರಾಜಶೇಖರ್ ಹತ್ರಕ್ಕೆ ಶ್ರೀಕಾಗೋಳಕ್ಕೆ ಬಾ ಅಂತೇಳಿ ಅದು ಹೋಗ್ತಿದ್ದಾರೆ ಅಷ್ಟೇ. ಇದ್ರ ಬಗ್ಗೆ ಏನು ಹೇಳೋ ಅವಶ್ಯಕತೆ ಇಲ್ಲ. ಯಾವುದ್ರ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಆಲ್ಮೋಸ್ಟ್ ಎಲ್ಲರಲ್ಲೂ ಕವರ್ ಮಾಡ್ಬಿಟ್ಟೆ. ಆ್ಯಕ್ಚುಲಿ ಖಾಲಿ ಕೊಡಲ್ಲ ಯಾಕೆ ಸಿಗೋಗುತ್ತೆ. ಈ ಕಮ್ಮಂಗಿಗಳ ಬಾಟ್ಲೆಲ್ಲ ಕೆಳಕ್ಕೆ ಎಸ್ತಿರೋದು. ಒಬ್ಬ ಬರ್ತಾನೆ, ಅವನು ಡಿಟ್ಟೋ ನೋಡೋದಕ್ಕೆ ಕುಮುದಳ ಕಂದಿನ ಥರನೇ. ಇನ್ನೂ ಒಂದು ತಂಡ ಇದೆ, ಪಾಸಿಟಿವ್ ಅಂತ ಟಿ ಶರ್ಟ್ ಮೇಲೆ ಬರ್ಕೊಂಡಿರೋದು. ವಾಟರ್ ಬಾಟ್ಲ್ ಹಾಕಿ ಹೋಗ್ತಾರಲ್ಲ ಅವನು, ಹೋಮ್ಲೆಸ್ ಥರ ಇದ್ದಾನೆ. ಇಲ್ಲ ಹೋಮ್ಲೆಸ್ ಇರೋದು. ಈಗ ಮುಂದೆ ಹೋಗ್ತಿರೋದು ಮುಸ್ಲಿಂ ಲೇಡಿ. ಏನು ಅದೇ ಇದೆ ನೈಟ್ ಹುಡುಗರತ್ತು ಇದು ಮಾಡ್ತಿದ್ದಲ್ಲ, ಟೈಟಲ್ ಥೀಮ್ ಅದು ಮುಂದೆ ಮತ್ತು ಮುಂದೆ ಟೈಟಲ್ ಥೀಮ್ ಅದು. ವಾಟರ್ ಬಾಟ್ಲ್ ರಿಮೈಂಡ್ ಮಾಡೋಕ್ಕೋಸ್ಕರ ಟ್ರೈ ಮಾಡ್ತಾ ಇದ್ದೀನಿ. ಅಂದರೆ ಇನ್ನು ಮುಂದಿನ ವಾಟರ್ ಬಾಟ್ಲ ಹೆಂಗೆ ಹಾಳು ಮಾಡಿದ್ವಿ ಅಂತ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತಾರೆ ಆ್ಯಕ್ಚುಲಿ. ಆ್ಯಕ್ಚುಲಿ ಮೇಲೆ ವಾಟರ್ ಬಾಟ್ಲ್ ಇಟ್ಟಿದ್ನೆಲ್ಲ, ವಾಟರ್ ಬಾಟ್ಲಿನೆಲ್ಲ ಕೈಕಾಲು ಮುಖ ತೊಳೆಯೋದಕ್ಕೆ. ಅದು ಈಗಲೇ ಇಷ್ಟೊತ್ತೆಲ್ಲ ನಾನು ಇಲ್ಲಿ ಮಲಗಿದ್ದೆ. ಈಗ ಬೆಳಿಗ್ಗೆ ಎದ್ದ ಮೇಲೆ ಕೈಕಾಲು ಮುಖ ತೊಳಿತೀನಿ. ಆ್ಯಕ್ಚುಲಿ ಅದಕ್ಕೋಸ್ಕರ ನೀರು ಹಿಡಿದಿರ್ತೀನಿ ಮೇಲೆ. ಸೊ ಅದನ್ನೇ ಎತ್ತಿ ಹಿಂಗೆ ಹಾಳು ಮಾಡಿರೋದು. ಇವಾಗ ಆ್ಯಕ್ಚುಲಿ ಕೈಕಾಲು ಮುಖ ತೊಳಿಬೇಕಿತ್ತು, ಅಲ್ಲಿ ಇಟ್ಟಿರ್ತಿದೆ ನೀರು ಯಾವಾಗಲೂ. ಸೊ ಇವಾಗ ನೀರಿಲ್ಲ, ಇಟ್ಟಿಲ್ಲ. ಯಾಕೆಂದರೆ ಬಾಟ್ಲೆಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ. ಸೊ ನೀರು ತಂದು ಸ್ಟೋರ್ ಮಾಡಿಲ್ಲ. ಈಗ ಕೈಕಾಲು ಮುಖ ತೊಳೆಯೋಕ್ಕೆ ಇದಿಲ್ಲ, ಆಪ್ಷನ್ ಇಲ್ಲ. ಅದನ್ನೇ ರಿಮೈಂಡ್ ಮಾಡೋಕ್ಕೆ ನಾನು ವಾಟರ್ ಬಾಟ್ಲ್ ಇಟ್ಕೊಂಡು ಓಡಾಡಿ ತೋರಿಸ್ತಾ ಇದ್ದೀನಿ. ಅಗೇನ್ ಅದನ್ನೇ ರಿಮೈಂಡ್ ಮಾಡ್ತಾ ಇರೋದು. ಬಹುಶಃ ಇದು ದೀಪ ಆ್ಯಂಡ್ ಫ್ಯಾಮಿಲಿಯವರು ಐಡೆಂಟಿಟಿ ಕ್ರಿಯೇಟ್ ಮಾಡ್ತಾರೆ. ಅಂದರೆ ಈ ಕೆಲಸ ದೀಪ ಆ್ಯಂಡ್ ಡಾಟರ್ ಕಳೆಯವರು ಮಾಡಿದ್ದಾರೆ ಥರ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಇವರು ಇಲ್ಲೇ ಪಕ್ಕದಲ್ಲಿ ಕೈ ತೊಳೆದಿದ್ದು ಆ ಹುಡುಗ ಈಗ ಪಾರ್ಕ್ ಒಳಗಡೆ ಇಟ್ಟು ತೊಗೊಂಡಿದ್ದು ಇವರು. ಸಿ ಆ ಹುಡುಗ ಇಲ್ಲೇ ಪಾಸ್ ಆದರು.
ಇಲ್ಲಿ ಮೇಲೆ ವಾಟರ್ ಬಾಟ್ಲೆಲ್ಲ ಕೆಳಗೆ ತಳ್ಳಾಡ್ತಿರಲ್ಲ, ಪುನಃ ಸೆಕೆಂಡ್ ಟೈಮ್ ಡಿಡಿಫೈಡ್ ಮಾಡಿದ್ದು. ಎಲ್ಲಾಡಕ್ಕೆ ಬರ್ತಾರೋ ಗೊತ್ತಿಲ್ಲ, ಕರೆಕ್ಟಾಗಿ ಬಾಲ್ ನನ್ನ ಕಡೆಗೆ ಬರೋ ಥರ ಮ್ಯಾನೇಜ್ ಮಾಡೋಕ್ಕೋಸ್ಕರ ಏನೋ ಓಡಾಡ್ತಾರೋ. ಇವತ್ತು ಪಕ್ಕ ಕಬಡ್ಡಿಗೆ ಸೋಷಿಯಲ್ ಮೀಡ್ಯಾದಲ್ಲಿ ವಾಟ್ಸಪ್ಪಲ್ಲಿ ಬೈದೆ, ಅದಕ್ಕೆ ಬಹುಶಃ ಟೀಚರ್ ಬರಲ್ವಾ, ಅದಕ್ಕೋಸ್ಕರ ಸ್ಟೂಡೆಂಟ್ಸ್ ಕಮ್ಯುನಿಟಿ ಯೂಸ್ ಮಾಡ್ತಾ ಇರ್ಬೋದು. ಇನ್ಫ್ಯಾಕ್ಟ್ 100 ರೂಪೀಸ್ ಟೀ ಕುಡಿಯೋದು ಕೇಳಿದೆ, ಅದಕ್ಕೆ ಕೊಡಲಿಲ್ಲ ಅವಳು. ಸೊ ಅದಕ್ಕೆ ಅದು ಅಲ್ಲದೆ ಬೈದ್ಲು, ಹೋಗಿ ಕೆಲಸ ಮಾಡುವ ಹಂಗೆ ಹಿಂಗೆ ಅಂದ್ಕೊಂಡು. ಸೊ ಅದಕ್ಕೆ ಬೈದೆ ಅವಾಗ. ಸೊ ಅದಕ್ಕೋಸ್ಕರ ಬಹುಶಃ ಇದು ನಡೀತಾಯಿತ್ತು. K0 778 34 ಯಾವಾಗಲೂ ಫಿಲ್ ಫಾರ್ಮುಲಾ ಕಿಲೋಮೀಟರ್ ಮಾಡ್ಕೊಂಡು ಸೇಮ್ ಕಂಡಿದೆ. ವಾಟರ್ ಬಾಟ್ಲ್ ಅವ್ನು ಹಿಡ್ಕೊಳ್ಳೋದೆ ಕತೆ ಎಕ್ಸ್ಪ್ಲೇನ್ ಮಾಡಿ GR6756 ಗಾಡಿ ಕತೆ ಹೇಳ್ತೀನಿ ಆಮೇಲೆ. ರಿವರ್ ಸೈಡ್ ಗಾಡಿ ನಮಗೆ ಗೊತ್ತಾಗಿಲ್ಲ. ಅವ್ರದ್ದೇ ವಾಟರ್ ಬಾಟ್ಲ್ ಸ್ಟೋರಿ ನಡೀತಾ ಇತ್ತಲ್ಲ, ಅಲ್ಲಿ ವಾಟರ್ ಬಾಟ್ಲ್ ಇಟ್ಟಿದ್ದು, ವಾಟರ್ ಬಾಟ್ಲೆಲ್ಲ ಹಾಳು ಮಾಡೋದಲ್ಲ ಅವರು ಕೆಳಗಡೆ ಬಿಡಿಸಿ. ಸೊ ಅದ್ರ ರಿಲೇಟೆಡ್ ಅಗೇನ್ ರಿಮೈಂಡ್ ಮಾಡ್ತಾ ಇರೋದು. ಅಂದರೆ ಅವನು ಆ ನೀರು ಬಾಟ್ಲೆ ತೊಗೊಂಡು ಮುಖ ತೊಳ್ಕೊತಾ ಇದ್ದಾನೆ. ಸೊ ನನಗೆ ನಿಮ್ಮ ಮುಖ ತೊಳೆಯೋಕ್ಕೆ ಆಪ್ಷನ್ ಇಲ್ಲ, ಅದಕ್ಕೆ ಆಪ್ಷನ್ ಗೊತ್ತಾಗಿದೆ. ಇನ್ನೊಂದು ಏನಂದರೆ ಇಲ್ಲಿ ಒಂದು ಗಾಡಿ ನಂಬರ್ ಪ್ಲೇಟ್ ಹೇಳಿದ್ನಲ್ಲ, ಅವರು ಇಲ್ಲಿ ನಿಲ್ಲಿಸಿದ್ರು ಗಾಡಿ. ಅದು ಚಕ್ಕತ್ತ ನನ್ನ ಮುಂದೆ ನಿಲ್ಲಿಸಿದ್ರು. ಪುನಃ ಸ್ಟಾರ್ಟ್ ಮಾಡ್ಕೊಂಡು ಹೋದ್ರು. ಪಾರ್ಸಲ್ 2 ಪಾರ್ಸಲ್ ಫುಡ್ ಡೆಲಿವರಿ ಕೆಲಸಕ್ಕೆ ಟ್ರೈ ಮಾಡುವಂಥ ಒಬ್ಬ ಬಾಡಿ ಬಿಲ್ಡ್ರು ಬರ್ತಾನೆ, ಶೋಲ್ಡ್ರ್ ತೋರಿಸ್ಕೊಂಡೆ. ಅದೇ ಅವನು ಆ ಕಡೆಗೆ ಹೋಗ್ತಾನೆ ಯೂಟರ್ನ್ ಹಾಕ್ಕೊಂಡು. ಬಹುಶಃ ಏನಾಗುತ್ತಿಲ್ಲ, ಅದೇ ಫುಡ್ ಡೆಲಿವರಿ ಮಾಡಿ ಬಿಸ್ನಪ್ಪ ವಾಪಸ್ ಬಾಡಿ ಬಿಲ್ಡಿಂಗ್ ಮಾಡುವಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾಯಿರ್ಬೋದು. ಮಾಡ್ಬೋದು. W copy. Actually, BL 1622 ಏನೇನು ರಪ್ಪ ಅಂತ ಸೀಟ್ ಮಾಡಿದ್ದು ತೋರಿಸ್ತಾನೆ. W ಅದು ನಮ್ಮ ಯಾತ್ರಿ ಅಂತಿತ್ತು. ನಮ್ಮ ಯಾತ್ರಿ ಯಶವಂತ್ ನೈಟ್ ಪೊಸಿಷನ್ ಅಂದರೆ ಯಶವಂತ್ ಮಕ್ಕಳು ರಾಕೇಶ್ ಸ್ಟಾರ್ ಯಶವಂತ್ ಮಕ್ಕಳೆಲ್ಲ ಮುಂದೆ ಇಟ್ಕೊಂಡು ನಾವು ಹೋಗ್ತೀವಿ ಅಂತ ಅಡ್ವರ್ಟೈಸ್ಮೆಂಟ್ ಮಾಡ್ತಿರ್ಬೋದು. W ಒಡೆಯರ್ಸ್ದು ಸುತ್ತಾಬಳ್ಳಾಳ್ ಕಲಂಗುಚಿ. ಅದೇ ಅವ್ರು ಕ್ರಿಯೇಟ್ ಮಾಡಿದ್ದೇನೆಂದರೆ ರಾಕೇಶ್ ಸ್ಟಾರ್ ಎಷ್ಟು ಮಕ್ಕಳಿದಾರಲ್ಲ ಅವ್ರನ್ನ ಮುಂದೆ ಇಟ್ಕೊಂಡು ನಾವು ಕೆಲಸ ಮಾಡ್ತೀವಿ ಅಂತ, ಮುಂದಕ್ಕೆ ಹೋಗ್ತೀವಿ ನಾವು ಅಂತ. ಮುಂದಕ್ಕೆ ನೆಕ್ಸ್ಟ್ ಪ್ರತಿಯೊಬ್ಬರು ಓಪನಿಂಗ್ ಇಲ್ಲಿ 2 ಅವರೇ ಮಾಡ್ತೀವಿ. ನಾವು ಈಗ ಓಪನಿಂಗ್ ಮಾಡಿದ್ದೀವಿ, ರಾಕೇಶ್ ಸ್ಟಾರ್ ಎಷ್ಟು ಮುಂದೆ ಇಟ್ಕೊಂಡು ಓಪನಿಂಗ್ ಮಾಡಿದ್ದೀವಿ. ಸೊ ರಾಕೇಶ್ ಸ್ಟಾರ್ ಅಷ್ಟು ಮಕ್ಕಳು ಮುಂದೆ ಇಟ್ಕೊಂಡು ಕ್ಲೋಸಿಂಗ್ ಮಾಡ್ತೀವಿ ಅಂತ ಅಡ್ವರ್ಟೈಸ್ಮೆಂಟ್ ಮಾಡ್ತಿರೋದು. ಅಲ್ಲಿವರೆಗೆ ಹೋಲ್ಸೇಲಾಗಿ ಹಳ್ಳ ತೊಡು ಊತಾಕ್ಬಿಡೋದು ಅಷ್ಟೇ. ಅವ್ರ ಹಳೆ ಬರೋ ಅವರೇ ಬರ್ಕೊಂಡ್ರು. ಅವ್ರು ಬದುಕಿದ್ರೆ ತಾನ ಎಲ್ಲರೂ ಓಪನಿಂಗ್ ಮಾಡೋದಿಲ್ಲ ಅವಡ. ಈಗ ಟಿಕೆಟ್ ಹಾಕ್ಸ್ಬಿಟ್ರೆ ಅದೆಲ್ಲ ಓಡೋಣ ಓಪನ್ ಆಗೋದು. ಧಾರಾವಾಹಿ ಫಿಲಮ್ ಅಂತ ಹೇಳ್ತಾರೆ. ನಾನು ಇನ್ನೂ ಬ್ಯಾಟಿಂಗಿಗೆ ಹೋಗಿದ್ದೆ, 2 ಸೇರಲ್ಲಿ ಯಾವುದೂ ಬಂದಿಲ್ಲ. 2 ಬರುತ್ತೆ. ಕಾಲ್ ಕ್ಲಿಯರ್, ಎಲ್ಲ ಗ್ರೌಂಡು ಕ್ಲಿಯರ್ ಮಾಡ್ತಾರೆ, ಎಲ್ಲ ವಿಕೆಟ್ ಎಲ್ಲ ಕೋರ್ಟ್ಗಳನ್ನ ಕ್ಲಿಯರ್ ಮಾಡ್ತಾ ಇರೋದು. ಕೆಳಗೆ ಅಲ್ಲ ಮೊಬೈಲ್ ಕೈಲಿದ್ದಿದ್ದು ಹೇಗೆ ಗೊತ್ತಿರ್ಕೊಡೋದು ಗೊತ್ತಾ? ಕೈಲಿದ್ದಿದ್ದು ಮೊಬೈಲ್ ಬಿದ್ದಾಯ್ತಾಯ್ತು ಗುರು.
KF45H105 ಗಾಡಿ ಅದು ಆರ್ಗನೈಸ್ಡ್. ತಂದು ಅಲ್ಲಿ ಟೋಪಿ ಹಾಕೊಂಡು ಹೋಯ್ತಾ ಇದ್ದಲ್ಲ, ಅದು ಇದು ಪಾರ್ಕಲ್ಲಿ ಕಿರಿಕ್ ಮಾಡಿದ್ದಲ್ಲ ಅವ್ನು ಬಲಗುಚ್ಚಿ ಕಡ್ಕೊಳಗೆ ಹೋಗ್ತಾಯಿಲ್ಲಿ ಈ ಸುಲಭಗನ್ನ ಮುಂದೆ ಹೋಗಿದ್ದು ಎಷ್ಟು 10 ರೂಪಾಯಿ ಅದ ಸಮರ್ಥ ಗಾಡಿಗೆ AB7391 ಗಾಡಿ JG 8725 ಗಾಡಿ ಇವ್ರು ಅಷ್ಟೊತ್ತು ಅಲ್ಲಿಂದ W ಹೆಲ್ಮೆಟ್ ಹಾಕೊಂಡಿದ್ದು ಒಂದು ಬಾಟೋದೊಂದು ತೋರಿಸಿದ್ನಲ್ಲ 11M703 ಗಾಡಿ ಇದು 11M703 J4377 ಆಗಿದೆ. ಬ್ಯಾಕಪ್ ಫೀಲ್ಡಿಂಗ್ ಇದು. ನಾನು ಎಷ್ಟು ಈಸಿಯಾಗಿ ಗೊತ್ತಾಯಿದ್ದೀನಿ ನಾವು ಅಲ್ಲ ಅಂತ ಎಷ್ಟು ಸುಲಭ ಬಂದಲ್ಲ ನಾನು ಅಲ್ಲೇ ಅಂತ ಯಾಕಂದರೆ ಅವರು ಬ್ಯಾಕಪ್ ಫೀಲ್ಡಿಂಗ್ ಮಾಡೋದು ಬಂದಿತ್ತು. ಆದರೆ ಅವ್ರು ನಿಂತೋಗಿಂತ ನಾನು ಅವ್ರ ಜೊತೆ ಇಂಪ್ರೂವ್ ಆಗಬೇಕಷ್ಟ ಆ ಸಮಯದಲ್ಲಿ ಏನಾದ್ರು ಒಂದು ಕಥೆ ನೆಟ್ಟಿರ್ತಾರೆ. ಆ್ಯಕ್ಚುಲಿ ಈಸಿಯಾಗಿ ಹೋಗ್ಬೋದು. ಯಾರು ಹೊರಗೆ ಅಷ್ಟೇ ಅವ್ರು ಮಾತು ಕೇಳಿಸ್ಕೊಟ್ರ ವಾಚ್ ರೆಡಿ ಮಾಡೋದು ಹಾಗೆ ಹಿಂಗೆ ಮಾತಾಡೋದಲ್ಲ ಏನು ಸ್ಟೋರಿ ಅದು ಅಂದರೆ ಹೇಳಿಲ್ವ ಆಲ್ರೆಡಿ ಮೊಬೈಲ್ ಕೆಳಗೆ ಬೀಳಿಸಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ. ಸೊ ಕೆಳಗೆ ಬೀಳಿಸ್ಬಿಟ್ಟು ರಿಪೇರಿ ಮಾಡೋಕ್ಕೆ ಕೊಡಿಸ್ತೀವಿ ಅಂತ ಆಚೆ ರಿಪೇರ್ ಮಾಡ್ತಾರೆ. ಮುಂದೆ ಬರ್ತೀರ ಹಾರಾಡೋದಿರ ಇಷ್ಟು ಎಲ್ಲ ಪೂರ್ತಿ ಆಗೋದು ಕಾರ್ದಲ್ಲಿ ಯಾರೋ ಮುಂದೆ ಬರ್ತಾರೆ ಅಂತ ಗೊತ್ತಿಲ್ಲ. ಅದೇ ಆಶ್ಚರ್ಯ ಆಗ್ತಾ ಅದು ಯಾರೋ ಒಂದೇ ಒಂದು ಹುಡುಗಿದ್ದಾರೆ. ಅದೇ ರಡದಿರೋರು ಮುಂದೆ ಇದ್ದಾರೆ. ಆ್ಯಕ್ಚುಲಿ ಇದು ಎಣ್ಣೆ ಹೊಡಿತಾ ಇದೆ. ಇದು ರೈಲ್ವೆ ಸ್ಟೇಷನಲ್ಲೇ ಎಣ್ಣೆ ಹೊಡಿತಾ ಇದ್ದ, ಅದನ್ನು ಕವರ್ ಮಾಡಿದೆ. ಈಗ ಕಾಣಿಸ್ಕೊತಾ ಇರೋದು ಈಗ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇರೋದು ನಾನು. ಸೊ ರೈಲ್ವೆ ಸ್ಟೇಷನಲ್ಲಿ ಎನ್ಕ್ವೈರಿ ಮಾಡ್ತಾರೆ. ಇದ್ರಿಸ್ತೀವಿ ನಿನ್ನೆ ಎಣ್ಣೆ ಹೊಡಿ ಆ್ಯಕ್ಚುಲಿ ಮುಖ ತೊಳೆದಿರಲ್ವಲ್ಲ ಗುರು ನಾನು, ಮುಖದಲ್ಲೆಲ್ಲ ಆಯಿಲ್ ಫೇಸ್ ಇರುತ್ತೆ. ಸೊ ಹೀಗಾಗಿ ರೈಲ್ವೆ ಸ್ಟೇಷನಲ್ಲಿ ನಿನ್ನ ಕುಡ್ಕ ಅಂದ್ಬಿಟ್ಟು ಎನ್ಕ್ವೈರಿ ಮಾಡ್ತಾರೆ ಅಂತ ಅದನ್ನು ಎದುರಿಸೋ ಪ್ರಯತ್ನ ಮಾಡ್ತಾ ಇರೋದು. ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ಯಾವುದೇ ಎಣ್ಣೆ ಹೊಡ್ಕೊಂಡು ಹೊಡಿತಾ ಇದ್ದೀವಿ. ವೀಡಿಯೋ ರೆಕಾರ್ಡ್ ಮಾಡಿದ್ದೀನಿ, ಮೊನ್ನೆ ಏನೋ ಅಪ್ಲೋಡ್ ಮಾಡಿದ್ದೀನಿ. ರೋಡ್ ಬ್ಲಾಕ್ ಮಾಡ್ಕೊಂಡಿದ್ದೀವಿ. ಆ್ಯಕ್ಚುಲಿ ರೋಡ್ ಬ್ಲಾಕ್ ಮಾಡ್ಕೊಂಡಿದ್ದೀವಿ. ಫುಲ್ಲ ಮಾತಾಡ್ಕೊಬೋದಲ್ಲ ಆರ್ಗನೈಸ್ಡ್. ಈ ಮುಗ್ಧ ಬಾಲಕನ ಆರ್ಗನೈಸ್ಡ್. ಅಫಿಷಿಯಲ್ ಆರ್ಗನೈಸ್ಡ್. ಹೆರಿಟೇಜ್ ಹಿಕ್ಕಟ್ಟು ಇವ್ರು ಬಂದಾರಲ್ಲ, ಇದು ಹೆರಿಟೇಜ್ ಹಿಕ್ಕಟ್ಟು. ಹೆರಿಟೇಜ್ ಹಿರಿಯನಾಗರಿಕರು ಅವರು. ಹೆರಿಟೇಜ್ ಹಿಕ್ಕಟ್ಟು ಸೃಷ್ಟಿಸಿದ್ದು ಆರ್ಗನೈಸ್ಡ್. ಇನ್ಕ್ಲೂಡಿಂಗ್ ದಿಸ್ ಗರ್ಲ್ಸ್. ಇವ್ರಿಗೆ ನಾಲ್ಗೆ ಕಡ್ಕೊಳ್ಳೋರ ಬೆಂಗಾಲಕ್ಕೆ ನಾಲ್ಗೆ ತೆಗೆದು ತೋರಿಸ್ತಾರೆ. ಇಲ್ಲಿ ಸುಮಾರು ದಿವಸ ಹೋಗಿತ್ತು ಈ ಥರದ ಒಂದು ವಿಷಯ ಎಲ್ಲ. ಇಲ್ಲ ವಾಸ್ ಮಾಡ್ತಾ ಇದ್ದಾರೆ.
ಇಲ್ಲಿ ಇಟ್ಬಿಟ್ಟಿದ್ದಾರೆ ರೀಸೆಂಟ್ ಡೇಸಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ. ಈ ಕಡೆ ಬಂದಾಗೆಲ್ಲ ಯಾರೋ ಒಬ್ಬರು ನಿಂತ್ಕೊಂಡು ನಮಾಜ್ ಮಾಡ್ತಾ ಇರ್ತಿದ್ರು. ಈಗ ಯಾರು ನಮಾಜ್ ಬರ್ತಿಲ್ಲ ಇವತ್ತು ಶುರು ಇದ್ದಿಲ್ಲ. FF1262 ಗಾಡಿ ಅದು ರಿವರ್ಸ್ ಬರ್ತಾಯಿದೆ. ಸ್ಟೋರಿ ರಿವರ್ಸ್ ಬರ್ತಾರೆ ಸ್ಟೋರಿ ಅದು ಅಂದರೆ ಆ ಜೀಬ್ರಾ ಕ್ರಾಸ್ ಮಾಡೋ ಟೈಮಲ್ಲಿ ಆ ರೋಡಿಂದ ಈ ಕಡೆ ಬರ್ತಿದೆ ಅಲ್ವಾ, ಅಂದರೆ ಲೋ ಪಾರ್ಕಿಂಗ್ ಪಾರ್ಕ್ ಮಾಡಿರೋದು. ಆ್ಯಕ್ಚುಲಿ ಲೋ ಪಾರ್ಕಿಂಗ್ ಅಲ್ಲಿಗೆ ಎಂಡ್ ಆಗುತ್ತಲ್ಲ, ಸಿಗರೇಟ್ ಅಂತ ಅಂತಿದ್ದಾರಲ್ಲ ಅಲ್ಲಿಗೆ ಪಾರ್ಕಿಂಗ್ ಆಗುತ್ತೆ, ಪಾರ್ಕಿಂಗ್ ಪ್ಲೇಸು. ಅಲ್ಲಿಂದ 3 ಗಾಡಿ ಮುಟ್ಟಿ ಪಾರ್ಕಿಂಗ್ ಇದೆ. ಈ ಜೀಬ್ರಾ ಕ್ರಾಸಲ್ಲಿ ಕ್ರಾಸ್ ಮಾಡೋದಕ್ಕೆ ಅಂತ ಬರ್ತಿದ್ದೆಲ್ಲ ಕರೆಕ್ಟಾಗಿ ಈ ಕಡೆಯಿಂದ ವೆಹಿಕಲ್ ಬರ್ತವೆ. ಆಬ್ವಿಯಸ್ಲಿ ನಾನು ಸ್ಲೋ ಡೌನ್ ಮಾಡ್ತೀನಿ. ಸ್ಲೋ ಡೌನ್ ಮಾಡೋದು ಅಷ್ಟು ರಿವರ್ಸ್ ಸೆಟಪ್ ಚೆನ್ನಾಗುತ್ತೆ. ER4875 ಆ್ಯಕ್ಚುಲಿ ಫುಟ್ಪಾತ್ ಬ್ಯಾಕ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಮೊಬೈಲ್ ಚಾರ್ಜ್ ಮಾಡ್ಕೊಳ್ಳಿ ಸ್ಕೂಟರ್ ಚಾರ್ಜ್ ಮಾಡಿ ಕಡ್ಕೊಳ್ಳೋರು ಬಸ್ ಭಾಳ ಗೊತ್ತಿಲ್ಲ. ಎಷ್ಟು ಚೆನ್ನಾಗಿ ಬರ್ತಾವೆ ಹಾಕ್ತಾರೆ. ಇಲ್ಲ ರಘುದ್ ಮಿಂಡ ಆಯ್ತವ್ರೆ ಸೀರೆ ಉಟ್ಕೋತಾರೆ ಅನ್ಸ್ಕೊಳ್ಳೋ ಮಗ ಆ ಕಡೆ ಹೊತ್ಕೊಂಡು E3668 ಅದು ಹೊರಗಡೆ ಇದೆಯೋ. EU975 KB644 ಹೊರಗಡೆ ಇರೋದು ಅಂತಲ್ಲ, ಜೊತೆಲಿ ಬಂದಿದ್ದು ಇದೇ ಪೊಲೀಸರು ಬರ್ತಾರೆ. ರೋಡ್ ಸ್ಕೂಟಿಗಳು ಅದೆಲ್ಲ ಕೇಳೋ ಸೀಟೇ ಇಲ್ಲ. ರಾಗಬೇಡ ವೈದ್ಯ ಮುಂದೆ ನಾವು ಕರ್ಕೊಂಡು ಅದಕ್ಕೆ ಕೇಳೋದನ್ನು ಆಗ್ತಾ ಇಲ್ಲ ಪೊಲೀಸರು. ಟೀಕೂರಿ ತರೋದು ಆರ್ಗನೈಸ್ಡ್ ಅದು. ಅಲ್ಲಿ ಆ್ಯಕ್ಚುಲಿ ಒಬ್ಬ ಮುದುಕ ತಾಯಿ ಮಗು ಅಷ್ಟು ಜನ ಕೂತಿದ್ದಾರಲ್ಲ, ಮಗನ ಗೊತ್ತಿಲ್ಲ, ಅದು ಮಗನೇ ಮೊಮ್ಮಗ ಯಾರು ಆಗಿರಲಿ. ಅಲ್ಲಿ ಗುರಿ ಕುಂತಿರೋದು ಕುಮುದ ಪುಟ್ಸ್ವಾಮಿ ನಮ್ಮ ಅಕ್ಕ ಕುಮುದ, ನಮ್ಮ ತಂದೆ ಪುಟ್ಸ್ವಾಮಿ ಕುಮುದ ನಮ್ಮ ಅಕ್ಕ ಅವಳ ಮಗ. AA6765 ಗಾಡಿ ಅದು. ಹಾಗೆ ಹೆವಿಯಾಗಿ ಡ್ಯೂಟಿ ಆಗ್ಬೋದಿಲ್ಲ. ನ್ಯಾಷನಲ್ ಹವಾಲ ಗಾಡಿ ಎಲ್ಲಿರ್ತಾರೆ ನಮಗೆ ಚೂರು ಭಯ ಬರ್ತಿಲ್ಲ. ಅಲ್ಲಿ ವ್ಯವಸ್ಥೆಗಳಿಲ್ಲ ಅವ್ರಿಗೆ ಯಾವಾಗ ಬೇಕಾದ್ರೆ ಒಳ್ಳೆ ಗಾಡಿ ಮಲ್ಲೇಶ್ವರ. ಆ್ಯಕ್ಚುಲಿ ಇದು ಅಲ್ಲೇ ಕವರ್ ಮಾಡಬೇಕಾಗಿತ್ತು, ಜಲಸಾಗರ. ಸ್ವಲ್ಪ ಊಟ ಕೊಟ್ಟೋದ ಅವನು ಕವರ್ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಅರ್ಜೆಂಟಾಗಿ ಇತ್ತಲ್ಲ ಊಟ ಕೊಟ್ಟ. ಆ ಒಳ್ಳೆ ಮಗ ಏನು ಮಾಡಿದ್ರು ಅಂದರೆ ಎಲ್ರಿಗೂ ಊಟ ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ದೆ, ಹುಡುಗರು ತೊಗೊಳೋದೆ. ಸೊ ಎಲ್ಲರೂ ಜನ ಮುಟ್ಕೊಟ್ರು. ಸೊ ಎಲ್ರಿಗೂ ಕೊಟ್ಟಾದ್ಮೇಲೆ ನಮಗೂ ಒಂದು ಕೊಟ್ಟ. ಸೊ ನನಗೆ ರೈತ ಕೊಡಲಿಲ್ಲ. ರೈತ ಅಂದರೆ ಸಾಂಬಾರು ಥರ ಇರುತ್ತಲ್ಲ ಅದು ಕೊಡಲಿಲ್ಲ, ಅಥವಾ ಶೇರ್ವಾ ಏನೋ ಒಂದು ಕೊಡಲಿಲ್ಲ. ಬೇರೆ ಇನ್ನು ಪಕ್ಷ ಕೈ ಹುಡ್ದ ಶೇರ್ ಇಸ್ಕೊಳ್ಳೋದು. ಅದಕ್ಕೆ ಇದು ರೈಸ್ ಮಾಡ್ತಿದ್ವಿ, ಶೇರ್ವಾ ಇಲ್ಲ, ಇದು ರೈಸ್ ಮಾಡ್ತಿದ್ವಿ. ಸೊ ಒಟ್ಟು ಮುಂಚೆ ಕೊಟ್ಟ ಬೇರೆ ಕೊಟ್ಟಿದ್ದಾನೆ ಅಂತ. ಸೊ ಒಬ್ಬರು ಬೇರೆ ಕೊಟ್ಟಿದ್ದಾನೆ, ಇಬ್ರಿಗೂ ಕೊಟ್ಟಿದ್ದಾನೆ. ಅದರ ಜೊತೆಗೆ ರೈತ ಅಥವಾ ಶೇರ್ವಾ ಯಾಕೆ ಕೊಡಲಿಲ್ಲ ಅಥವಾ ಸಾಂಬಾರು ಅದು ಯಾಕೆ ಕೊಡಲಿಲ್ಲ ಅಂದರೆ ಸಾರು ಆಗಿಲ್ಲ, ಆಮೇಲೆ ಲಂಚ ಕೊಟ್ಟಿದ್ದೆ ಅಂತ. ಲ್ಯಾಪ್ಟಾಪ್ ಕೊಟ್ಟಿದ್ದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ರು, ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ರು ಚಾಟಿ ಮಾಡಬೇಕಾದ್ರೆ. ಸೊ ಅಂದರೆ ಅವ್ರು ಲ್ಯಾಪ್ಟಾಪ್ ಆಳುಗಳು ವಸ್ತುಗಳನ್ನ ಕೊಸ್ಬಿಟ್ಟಿದ್ವಿ. ಇದು ನಮ್ಮ ಪರವಾಗಿ ನಮ್ಮ ವಿರುದ್ಧ ಏನು ಕೆಲಸ ಮಾಡೋ ಹಾಗಿಲ್ಲ, ನಮ್ಮ ವಿರುದ್ಧ ಏನು ಮಾತಾಡೋ ಹಾಗಿಲ್ಲ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ. ಸ್ಪೆಷಲಿ ಮನೆಯವರೇ, ಬೇರೆ ಯಾರೂ ಅಲ್ಲ, ಮನೆಯವರೇ. ಅಕ್ಕ ಭಾವ, ನಮ್ಮ ತಂದೆ ಮತ್ತು ಸುರೇಶ್ ಇದ್ದಾರಲ್ಲ, ನಮ್ಮ ತಾಯಿಯ ತಮ್ಮ ಸುರೇಶ, ಎಕ್ಸೆಟ್ರಾ ಬಂದು ಬ್ಯಾಗ್ಸ್ ಬಂದಿಲ್ಲ, ಎಕ್ಸೆಟ್ರಾ ಜನಗಳು. ಅದಕ್ಕೋಸ್ಕರ ಬ್ಯಾಗ್ಸ್ ಬಂದಿರೋರು ಬ್ಯಾಗು, ಬಟ್ಟೆಗಳು, ಹಾಳು ಮೂಳೆ ಎಲ್ಲ ಕೊಡ್ತಿದ್ರು. ಕೈ ಹೊಡ್ಸೋದು ಓಕೆ. ಅದೇನೋ ತೋರಿಸ್ತಾರೆ ತಿನ್ನೋದು ಅಂತಲ್ಲ, ಆ ಥರ ಮಾಡೋದು. ಹೀಗೆ
ಈ ಕಡೆ ವೆಹಿಕಲ್ಗಳೆಲ್ಲ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಈ ಕಡೆ ಹೋಗ್ಬೇಕಾದ್ರೆ ವೆಹಿಕಲ್ ಬರೋದು ಗೊತ್ತಾಗಲ್ಲ. ಈ ನೋಡಿ ಆಟೋ ಎಷ್ಟು ಫುಲ್ ಕ್ಲಿಯರಾಗಿ ಕವರ್ ಆಗೋತಿದೆ ಆಟ. ಈಗ ಬರ್ಬೇಕಾದ್ರೆ ಏನು ಗೊತ್ತಾಗಲ್ಲ ಅದು. ಹೆಜ್ಜೆ ದೂರ ಆಫ್ ಮಾಡ್ಕೊಂಡು ಓಡಾಡ್ತಾರೆ ಇವ್ರ ಬಗ್ಗೆ. ಡಿವೈಸ್ ಅಬೌಟ್ HF ಡೆಲಿವರಿ ಅದೇ Volga 22 ಟೀಮ್ ಆಲ್ಫಾ 22 ಅದಷ್ಟು ಐಶ್ವರ್ಯ ಅರ್ಜುನ್. ಅದೇ ಅಂದರೆ ಅರ್ಜುನ್ ಸರ್ಜನ್ನ ಪ್ರೊಟೆಕ್ಟ್ ಮಾಡು, ಐಶ್ವರ್ಯ ಅರ್ಜುನ್ನ ನಿನ್ನ ಕೈಗೆ ಒಪ್ಪಿಸ್ಬಿಡ್ತಾರೆ ಅಂತ ಆ್ಯಕ್ಚುಲಿ ಆಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಅಂದರೆ ಐಶ್ವರ್ಯ ಒಬ್ಬೊಬ್ಬ ಎಷ್ಟು ಚೆನ್ನಾಗಿ ಬರ್ತಾರೆ ಹುಡುಗರು ಜನ. ಯಾವ ಟ್ರೈನ್ ಬರ್ತಾರೆ ಕಾಣಲ್ಲಯ್ಯ ಕೆಳಕ್ಕೆ ಹೋಯ್ತವ್ರೀಗ. ಯಾವ ಟ್ರೈನ್ ಗೊತ್ತಪ್ಪ? ಯಾವ ದೊಡ್ಡ ಟ್ರೈನು ಗೊತ್ತಿಲ್ಲ. ಜಾಗ ಸುಮ್ಮನೆ ಕಾಯ್ಕೊ ಕೂತಿದ್ರು ಬಟ್ ಜಾಗ ಫಿಲ್ ಮಾಡೋಕ್ಕೋಸ್ಕರ ಆಟಿಟ್ಯೂಡ್ ಕೇರ್ ಮಾಡೋದು ಕೂತಿದ್ದಿದ್ದು ಅವರಷ್ಟೇ. ಯಾವ ಟ್ರೈನೂ ಇಲ್ಲ ಇಲ್ಲಿ. ಇದು ಬೆಳಿಗ್ಗೆ ಕವರ್ ಮಾಡಿದ್ದೀನಿ ಇಲ್ಲ, ಹೆವಿ ಸ್ಪೀಡಲ್ಲಿ ಪಾಸ್ ಆದಾಗ ಸಿ ಅಂತ ಹೋಗಿದಾಗ ಅದು ಕವರ್ ಆಗಿರುತ್ತೆ. ಮೈಸೂರು ಸ್ಟ್ಯಾಂಡಲ್ಲಿ ಇದು ರ್ಯಾಗಿಂಗ್ ಮಾಡ್ತಾಯಿರೋದು. ಅಂದರೆ ನಾನು ಹೆಂಗಿದ್ದೀನಿ ಅಂತ ತೋರಿಸ್ತಾ ಇರೋದು. ಅಂದರೆ ನೀನು ಹಿಂಗಿದೆಯಾ, ನೀನು ಹಿಂಗೆ ಮಾಡ್ತೀವಿ ಅಂತ ಅಲ್ಲೋಗ್ತಿರೋದು ಪ್ರಕಾಶ್ ಬಾಲನ್ ವಿಷಯ. ಜೊತೆಗೆ ಮುಂಚೆ ಮತ್ತು ಮುಂದೆ ಟೇಟ್ ಆಗ್ತೀನಿ, ಅಂದರೆ ನಿಮ್ಗಿಂತ ಮುಂದೆ ಹೋಗ್ತೀವಿ ನಾವು ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಇಲ್ಲಿ ಫುಡ್ ಡಿಸ್ಟ್ರಿಬ್ಯೂಷನ್ ಆಗಿದೆ. ಯಾರ್ದು ರಾಜೇಶ್ ಇರ್ಬೋದು ಅಂದ್ಕೊಳ್ತೀನಿ. ಬಟ್ ಅಲ್ಲಿ ಯಾರ್ದು ಫುಡ್ ಡಿಸ್ಟ್ರಿಬ್ಯೂಷನ್ ಆಗಿದೆ. ಇಲ್ಲಿಂದ ಅಲ್ಲಿವರೆಗೆ ಕೂತಿರೋರು ಎಷ್ಟು ಜನ ಗೊತ್ತಾ? 2, 4, 6, 7 ಜನ ಎಲ್ಲ ಕೂತಿದ್ದಾರೆ ಇಲ್ಲಿ ಹೋಟೆಲೆಲ್ಲ ಊಟ. ಅಲ್ಲಿ ಡಿಸ್ಟ್ರಿಬ್ಯೂಷನ್ ಆಯಿತು. ಅದು ಆ್ಯಕ್ಚುಲಿ ಒಂದು ಈಸ್ಕೊಂಡೆ ನಾನು ಕತೆ ಹೇಳಿದ್ದೀನಿ ಆಲ್ರೆಡಿ, ಮತ್ತೆ ಹೇಳೋದು ಬೇಡ. ಈಸ್ಕೊಂಡು ವಾಪಸ್ ಕೊಟ್ಬಿಟ್ಟೆ, ಬೇರೆಯವ್ರಿಗೆ ಕೊಟ್ಬಿಟ್ಟೆ. ಅದನ್ನ ಕೆಳಗೆ ಇಳಿತಾ ಇರೋದು. ಸುಮ್ಮನೆ ನಾಟಕ ಅದೆಲ್ಲ. ಆ್ಯಕ್ಚುಲಿ ನಾಟಕ ಆಗ್ತಿರೋದು ಏನಕ್ಕೆ ಅಂದರೆ ನಂಬರ್ 1 ಇದು ಮಾಡೋದಕ್ಕೆ, ಏನು ಹೇಳೋದು, ಶಬ್ದ ಕ್ರಿಯೇಟ್ ಮಾಡೋದಕ್ಕೆ. ನಂಬರ್ 2 ನಿನ್ನೆ ಹೇಗೆ ಹಿಡಿದಿಡ್ತೀವಿ, ಹೇಗೆ ಕಂಟ್ರೋಲ್ ಮಾಡ್ತೀವಿ ಅಂತ ಡೆಮಾನ್ಸ್ಟ್ರೇಟ್ ಮಾಡ್ತೀವಿ. ರಾಜಗುರು ಬಾಲನ್ ಗುರುರಾಜ್, ರಾಜಗುರು ಅಲ್ಲ ಗುರುರಾಜ್. ಚಾಮುಂಡಿ ಬೆಟ್ಟದ ಬಂದೂರಲ್ಲಿ ವ್ಯಾಸರಾಯ ಮಠದ ಪೂಜಾರಿ ಇದ್ದಾರಲ್ಲ, ಅವನ ಬಾಲನ್ ಚಾಮುಂಡಿ ಬೆಟ್ಟದ ನೆಟ್ವರ್ಕ್ ಪೂಜಾರಿ ಅವ್ನು ಸಿಕ್ಕೋಕ್ಕಿಂತ ಮುಂಚೆ, ಅಂದರೆ ವ್ಯಾಸರಾಯ ಮಠದ ಗುರುಗಳು ಸಿಕ್ಕೋದಕ್ಕಿಂತ ಮುಂಚೆ ಚಾಮುಂಡಿ ಬೆಟ್ಟದ ಪೂಜಾರಿ ಸಿಕ್ಕಿದ ದಾರಿ ಒಬ್ಬ ಕೃಷ್ಣ. ಅವ್ನು ಸಿಕ್ಕಿ ಹೇಳಿದ್ದ, ನಿಮಗೋಸ್ಕರ ಗುರುಗಳು ಕಾಯ್ತಾ ಇದ್ದಾರೆ, ಹಂಗೆ ಹೆಂಗೈತೆ ಅದೇ ಅದೇನೋ ಅಂತ ಹೇಳ್ದ ಮುಂದೆ. ಅದಾದಮೇಲೆ ಅವ್ನು ದಾಟ ಅನ್ಗೋಯಿಂಗ್ ಇಷ್ಟೊತ್ತಿಗೆ ಖರ್ಚಾಡ್ತಿದ್ದ ಈ ಜ್ವರಗೆ. ಯಾವಾಗಲ್ಲ ಬಿಡೋ ಅಂತ ಜ್ವರ ಖರ್ಚಾಡ್ತಿದ್ದ. ಪ್ಯೂರ್ ನಾಟಕ ಗುರು, ಪ್ಯೂರ್ ನಾಟಕ. ಶಬ್ದ ಕೇಳಿಸ್ಕೊಗುರು. ಇವನು ಚೂಯಿಂಗಮ್ ತೆಗೆದು ತಿಂತ ಚೂಯಿಂಗಮ್ ತೆಗೆದು ತೋರಿಸ್ತಾನೆ ಬಾಯಿಗೆ. ಇಟ್ಲಾಗ ಮುಂದಕ್ಕೆ ಬಂದು ಮುಖ ಬುಕ್ಕೆಲ್ಲ ತೋರಿಸೋದಕ್ಕೂ ಟ್ರೈ ಮಾಡ್ತಾ ಇದ್ದಾರೆ. ಮುಂಚೆ ಮತ್ತು ಮುಂದೆ ಟೈಟ್ ಆಗ್ತೀನಿ ಅದು, ಅದಕ್ಕೋಸ್ಕರ ತೋರಿಸಿದ್ದೇನಕ್ಕೆ ಅಂದರೆ ಇವರಿದೆಲ್ಲ ಅದು ಕಾವೇರಿ ಕಪಿಲಾ ನದಿ ಬ್ರಿಡ್ಜ್ ನಂಜನಗೂಡು, ಅಲ್ಲಿ ಒಬ್ಬ ಸಾಬ್ರು ಬಂದು ಕುತ್ಕೋತಿದ್ನಲ್ಲ, ಅವನ ಐಡೆಂಟಿಟಿ.
ಅದೇ ಸ್ವಲ್ಪ ಅರ್ಚಾಡ್ತಾವನೆ ಗುರು. ಆ್ಯಕ್ಚುಲಿ ಅದನ್ನು ಇಂಡಸ್ಟ್ರಿಯಲ್ ಇಯರ್ಬಡ್ಸ್ ಹಾಕ್ಕೊಂಡಿದ್ವಿ, ದನ್ ಕಿವಿಗೆ ಪಕ್ಕ ಹರ್ಚ್ಕೊಂಡೆ ಕೆಲಸ ಆಯಿತು ಅಷ್ಟು ದೂರದಿಂದ. ಅಂದರೆ ಅದೆಷ್ಟು ರಾಕ್ಷಸ ಕಾಯವಾಗಿ ಸ್ಟಾರ್ಗಳಲ್ಲ ಸಾಕು. ಎಂಥ ಬಾಲ ಪ್ರಕ್ರಿಯೆ ಅಂದರೆ हटौड़ी तो हम थोड़े कहने की जयमाल करके फोटो भेजिए तो वो कहता है कि ला सब फोटो भेज देता है। तो फोटो हमारा के दिखावे खातिर अपन साथे फोटो खिंचवाई से बना ना, साथे फोटो सताव जाना वो और के बा वो भी है हमारा के दिखावे वो फोटो का 4 हाली भेज ಟಿ ಶರ್ಟ್ ಹೋಗಿದ್ರು ಇವೆಲ್ಲ ಬರ್ತದೆ ಬರ್ತೀವಿ 32 ಸ್ಪೆಲ್ ಮಾಡುವಂಥ ये भी सब ಆಟೋ ಬರೋದು ಗೊತ್ತಾಗುತ್ತೆ. ಯಾವ ವೆಹಿಕಲ್ ಬರುತ್ತೆ ಗೊತ್ತಾಗೋದೇ ಇಲ್ಲ. ಅವುಗಳು ಅಷ್ಟೇ ಸೈಲೆಂಟಾಗಿ ಬರ್ತಾ ಈ ಕಡೆ ಯಾರು ಬರ್ತಾ ಇಲ್ಲ, ಬರಬೇಕು ಲೆಕ್ಕ. ಇನ್ನೊಂದು ಕವರ್ ಮಾಡ್ತೀವಿ ಅದರ ಕಾರಣಕ್ಕೋಸ್ಕರ ಕಡಿಮೆ ಮಾಡೋದು. ಮುಂಚೆ ಸಿಕ್ಕಾಬಿಟ್ಟೆ ಬರ್ತಾ ಇರ್ತಿಲ್ಲಿ ಪಾಯಿಂಟಿಗೆ ಬಂದರೆ ಸಾಕು, ಯಾವ ಕಡೆ ಯಾವ ವೆಹಿಕಲ್ ಬರುತ್ತೆ ಯಾರು ಗೊತ್ತಾಗ್ತಿಲ್ಲ. ಅದಕ್ಕೆ ಮುಂದೆ ಆ ಕಡೆ ಈ ಕಡೆ ಎಲ್ಲ ಕಡೆ ಅವ್ರು ಫೋಟೋ ಮಾಡೋದು ಅಪ್ಲೋಡ್ ಮಾಡಿದ್ಮೇಲೆ ಕಾಮೆಂಟ್ ಹಾಕಿ ಎದುರಿಸೋಕೆ ಟ್ರೈ ಮಾಡೋದು. ಸರಿಯಾಗಿ ಹೋಗಿ ನಾನು ಅಪ್ಲೋಡ್ ಮಾಡಿದ್ದೆ, ಸರಿಯಾಗಿ ರಿಪ್ಲೈ ಮಾಡಿದ್ದೆ. ಸ್ವಲ್ಪ ಕೊಟ್ಟು ಯಾವುದಿಲ್ಲ. ನಾಶಕರದ ಬಾಲಮಚ್ಚಿ ಹಲತ್ತಿನ ಇಯರ್ಫೋನ್ ನೋಡಿದ್ರು, ಇಯರ್ಫೋನ್ ಇದ್ವಲ್ಲ ಅದಕ್ಕೆ ಇಯರ್ಫೋನ್ ತೋರಿಸ್ತಾರೆ. ಬಳಸಂಗೆ ಇವರಿಬ್ಬರು ಆರ್ಗನೈಸ್ಡ್, ಇವತ್ತು ಬ್ಲ್ಯಾಕ್ ಕವರ್ ಆರ್ಗನೈಸ್ಡ್, ಅಂದರೆ ಆದಷ್ಟು ಜಾಗನ ಕಿರಿದಾಗಿ ಮಾಡಿ ಸ್ವಲ್ಪ ತೆಗೆಸ್ಕೊಂಡು ಹೋಗೋದು. ದುರ್ಗಾ ಪರಮೇಶ್ವರಿ ದೇವಸ್ಥಾನ ಸಮರ್ಥ ಸಿದ್ದು ಬಲಂಗಚ್ಚಿ ಆರ್ಗನೈಸ್ ಅದು EC2500 ಅದು ರಾಕ್ ಬೆಂಜಲ್ಲಿ ಹೋಗ್ತಾ ಇದ್ದಾನೆ. ಒಂದು ಫುಟ್ಪಾತ್ ಬೆಂಜಲ್ಲಿ ದೂ ಥರದ ಹಾಕೋಣ. ಫುಟ್ಪಾತ್ನಲ್ಲಿ ಈ ಥರದ ಹಾಕೋಣ ರಾಕ್ ಬೆಂಜಲ್ಲ. ಏನಂದರೆ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ ಅಂತ ಯಾರು ಜೊತೆ ಕಾಂಪ್ರಮೈಸಸ್ ಇಲ್ಲ. ಈಗ ಸ್ವಲ್ಪ ಹೊತ್ತಿಂದ ಸೋಷಿಯಲ್ ಮೀಡಿಯಲ್ಲಿ ಊಟದ ಕಥೆ ನಡೀತಲ್ಲ, ಊಟ ಇಸ್ಕೊಂಡು ಊಟ ವಾಪಸ್ ಕೊಟ್ಬಿಟ್ಟೆ. ಆಮೇಲೆ ಯಾರ ಜೊತೆ ಕಾಂಪ್ರಮೈಸ್ ಇಲ್ಲ ಅಂತ ಅಪ್ಲೋಡ್ ಮಾಡಿದ್ದೆ. ಅಂದರೆ ಯಾವ ಗೂಟನೂ ಇಲ್ಲ, ಯಾರು ಊಟ ಕೊಡ್ಸಿದ್ರು ಅಷ್ಟೇ, ನಾನು ಕಾಂಪ್ರಮೈಸ್ ಆಗೋದಿಲ್ಲ ಅಂತ ಸೋಷಿಯಲ್ ಮೀಡಿಯಾ ಮಾಡಿದೆ. ಅದಕ್ಕೆ ಅದು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಏನಂದರೆ ಯಾವುದೇ ಪೊಲೀಸ್ ಸ್ಟೇಷನ್ ಅಥವಾ ಯಾವುದೇ ಆಫೀಸ್ಗಳಿಗೆ ಹೋದರೆ ಇಲ್ಲಿ ಅದನ್ನ ಸರಿ ಕಾಲಲ್ಲಿ ತೋರಿಸಿದ್ರು. ಯಾವುದೇ ಇದಕ್ಕೆ ಹೋದರೆ ಪೊಲೀಸ್ ಸ್ಟೇಷನ್ ಅಥವಾ ನಮ್ಮ ಕಚೇರಿಗಳಿಗೆ ಹೋದರೆ ಹೆಂಗೆ ಆಚೆ ಕೊಡಿಸ್ತಾರೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ರಾಜಶೇಖರದ ಬಾಲಾಜಿ X1496 AP37 EJ1000120 ಬಳ್ಳಾರಿ. ಸಮರ್ಥ ಸಿದ್ದು ದುರ್ಗಾ ಪರಮೇಶ್ವರಿ ಐಡೆಂಟಿಟಿ. ಯಾವ ಫ್ಲ್ಯಾಶ್ ಮಾಡೋ ಪ್ರಯತ್ನ ಮಾಡ್ತಾರೆ ನಾವು ಪಂಚ ಐದೀನ್ ಗಾಡಿಗೆ ಬರ್ಬೋದಲ್ಲ ಗೊತ್ತಲ್ಲ ಯಾಕೋ ಇಲ್ಲಲ್ಲೇ ಓಡಾಡ್ತಾವೆ. ನನ್ನ ಫುಲ್ ವಾಚ್ 9C84 ಗಾಡಿ ಅದು ಕುಮಾರ್ ಉತ್ತರ ಹಾಕ್ಕೊಳ್ತೀನಿ.
ಗಾಡಿಗಳು ನೋಡಿದ್ರು ಹೇಳ್ತಾರೆ ಪ್ರತಿಭೆ ಇದು ರೈಟ್. ಇವನು ಸೆಕೆಂಡ್ ಪೂರ್ತಿ ಪ್ರಪಂಚ ನೋಡಲಿ ಬರೀ ನಾನೊಬ್ಬ ನೋಡಿದ್ರೆ ಏನು ಪ್ರಯೋಜನ ಗೊತ್ತು. ಅವ್ರ ಜನ ಇಷ್ಟು ಕಾಲು ತೋರಿಸ್ತೀವಿ. ಗಾಡಿ ನಂಬರ್ 02D459 ಅವ್ನ ಕಾಲು ನೋಡು D3780 ಕಾಲು ಆ ಆಟೋ ಅಲ್ಲೊಬ್ಬ ಪ್ರತಿಭೆ ಫುಲ್ ಸ್ಪೀಡಲ್ಲಿ ಬರ್ತಾ ಫಾರ್ಮುಲಾ 1 ಸ್ಪೀಡಲ್ಲಿ ಹೋಗೋಣ. ನಡ್ಕೊಂಡು ಹೋಗೋಣ. ನಟರಾಜ ಸರಿ ಸ್ಪೀಡಲ್ಲಿಲ್ಲ, ಫಾರ್ಮುಲಾ ಸ್ಪೀಡು. ಡಾಕ್ಟ್ರು ಥರ ಬಟ್ಟೆ ಮೇಲೆ ಬಟ್ಟೆ ಹಾಕ್ಕೊಂಡವನ. ಇದು 2ನೇ ಸರಿ ನಾನು ನೋಡ್ತಾ ಇರೋದು ಅವನು ಈ ಜಾಗದಲ್ಲಿ. ಇವತ್ತೇ ಕವರ್ ಮಾಡ್ತಿದ್ದೀನಿ. ಈ ಕಡೆಯಿಂದ ಹೋಗಲು ಒಬ್ಬನ ಕವರ್ ಮಾಡಿದ್ದೀನಿ, ಆ ಕಡೆಯಿಂದ ಹೋಗಲು ಒಬ್ಬನ ಕವರ್ ಮಾಡ್ತಿದ್ದೀನಿ. ಗಾಡಿ ನಂಬರ್ ನೋಡೋಕ್ಕಾಗಲ್ಲ. ರೈಟ್. ಡಾಕ್ಟ್ರಲ್ಲ ಅವನು, ಡಾಕ್ಟ್ರ್ ಥರ ಬಟ್ಟೆ ಮೇಲೆ ಬಟ್ಟೆ ಹಾಕ್ಕೊಂಡವನೆ. ಅದೇ ಬಟ್ಟೆ ಕೊಡಿಸ್ತೀನಿ ನಿನಗೆ, ಬಂದರೂ ಬಾ, ದುಡ್ಡು ಕೊಡ್ತೀನಿ, ಹೆಂಗೆ ಬೇಕು ಹಂಗೆ ಓಡಾಡುವೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೋದು. ಅದಕ್ಕೆ ಯೂರಿನ್ ಫಾರ್ಮುಲಾ ಅದು. ಗಾಡಿ ನಂಬರು AB ಕಾಣಲ್ಲ ಸರಿಯಾಗಿ. AB 8872 ಇರಬೇಕು, ನಾಟ್ ಶೋರ್. K09 AB 8872 ಇರಬೇಕು, ನಾಟ್ ಶೋರ್. ರೋಡಲ್ಲಿ ಇಲ್ಲೇ ಬಂದು ಯೂರಿನ್ ಪಾಸ್ ಮಾಡಿದ್ದವನು. ನಾನು ಯೂರಿನ್ ಮಾಡ್ತೀನಲ್ಲ ಅದೇ ಜಾಗದಲ್ಲಿ ಯೂರಿನ್ ಪಾಸ್ ಮಾಡಿದ್ದು. ಅವ್ನು ಹಾಕ್ಕೊಂಡಿದ್ದು ಬಟ್ಟೆ ಡಾಕ್ಟ್ರ್ ಐಡೆಂಟಿಟಿ ಕೋಡು ಅದು. ಮತ್ತು ಅದು ನಾನು ಮಾಮೂಲಿ ಹಾಕ್ಕೊಳ್ತೀನಲ್ಲ ಬಟ್ಟೆ, ಆ ಸ್ಟೈಲು. ಅಲ್ಲ, ನಾನು ಅವನ ಥರ ಹುಚ್ಚಿನ ಥರ ಫುಲ್ ಲಾಂಗ್ ಶರ್ಟ್ ಹಾಕೊಂಡು ಅದ್ರ ಮೇಲೆ ಹಾಫ್ ಬಟ್ಟೆ ಹಾಕಿ ಓಡೋಲ್ಲ. ಟೀ ಶರ್ಟ್ ಹಾಕ್ಕೊಂಡು ಬೆಲ್ಟ್ ಶರ್ಟ್ ಹಾಕೋತೀನಿ. ಅದು ನಾನು ಐಡೆಂಟಿಟಿ ಸರ್.